ಸೊ ಬನ್ನಿ ವೀಕ್ಷಕರೇ, ಈಗ ಬಸ್ ಫುಲ್ ಆಗಿದೆ. ಬಸ್ ಒಳಗಡೆ ಯಾರಿದ್ದಾರೆ, ಹೇಗಿದ್ದಾರೆ, ಏನೇನ್ ಮಾಡ್ತಾ ಇದ್ದಾರೆ ಅಂತ ನೋಡ್ಕೊಂಬರೋಣ. ಎಲ್ರಿಗೂ ನಮಸ್ಕಾರ. ಸೌಂಡೇ ಇಲ್ಲ. ಓ, ಈಗಿದೆ ಎನರ್ಜಿ. ಓಕೆ, ಎಲ್ರಿಗೂ ನಮಸ್ಕಾರ. ನಾನು ಎಲ್ರಿಗೂ ಶುಭೋದಯ. ಎಲ್ರದ್ದು ಮಾರ್ನಿಂಗ್ ಟಿಫನ್ ಆಗಿದೆ ಅನ್ಕೊಂತೀನಿ. ಆಗಿದೆಯಾ? ಇಡ್ಲಿ ಜೋರಿತ್ತಾ? ಸೂಪರ್ ಇತ್ತಾ? ಓಕೆ, ಎನರ್ಜಿ ಸೂಪರ್ ಆಗಿದೆ. ಈಗ ಫುಲ್ ಎನರ್ಜಿ. ಸರ್, ಟಿಫನ್ ಇಂದನ ಪಕ್ಕದಲ್ಲಿ ಇರೋದ್ರಿಂದನಾ? ಎರಡು. ಓಕೆ, ಸೂಪರ್. ಸರ್ ಅಂತೂ ಈಗ ಫುಲ್ ನಮಗೆ ಆ ಕಡೆಯಿಂದ ಬರೋವರೆಗೂ ಎನರ್ಜಿ ಫುಲ್ ಲೋಡೆಡ್ ಅಂತ ಹೇಳ್ತಾ ಇದ್ದಾರೆ. ಹಿಂದ್ಗಡೆವರೆಗೂ ಅಷ್ಟೇ ಎನರ್ಜಿ ಇದೆಯಾ? ಖಂಡಿತ. ಸಿಂಗಲ್ಸ್ ಬಂದಿರೋರ್ಗೆ ಡಬಲ್ ಎನರ್ಜಿ ಇದೆ. ಅವ್ರ ಅರ್ಧ ಶೇರ್ ಆಗ್ಬಿಟ್ಟಿದೆ, ಎನರ್ಜಿ ಡೌನ್ ಆಗ್ಬಿಡತ್ತೆ. ನೀವು ಸಿಂಗಲ್ ಇರೋದ್ರಿಂದ ಫುಲ್ ಧಮಾಕ ಅಂತ ಹೇಳ್ಬೋದು. ಓಕೆ, ಸೊ ಎಲ್ರಿಗೂ ಈಗ ಮದುವೆ ಮನೆಗೆ ಹೋಗ್ತಿರೋದೇ ಒಂದು ವಿಶೇಷ ಸಂಭ್ರಮ. ನಂದೊಂದೇ ಪ್ರಶ್ನೆ ಏನಪ್ಪ ಅಂತಂದರೆ, ಯಾರ್ಯಾರಿಗೆಲ್ಲ ನಿಮ್ಮ ಮದುವೆ ದಿನಗಳು ನೆನಪಾದ್ವು? ಆನೆಸ್ಟಾಗಿ ಹೇಳಬೇಕು, ಟು ಬಿ ಆನೆಸ್ಟಾಗಿ ಹೇಳಬೇಕು. ಈಗ ಹೋಗ್ತಾ ಇರುವಾಗ ಟಿಫನ್ ಮಾಡ್ಬೇಕಾರೆ, ದೇವಸ್ಥಾನಕ್ಕೆ ಹೋಗ್ಬೇಕಾರೆ, ಅಕ್ಕಪಕ್ಕದಲ್ಲಿರೋ ರಿಲೇಟಿವ್ಸ್ನ ನೋಡಿದಾಗ ಯಾರಿಗೆಲ್ಲ ನಿಮ್ಮ ಮದುವೆ ದಿನಗಳು ನೆನಪಾದ್ವು? ಓಕೆ, ಸೀರಿಯಸ್. ಓಕೆ ಸರ್, ಹೇಳಿ. ನಮ್ಮ ಮದುವೆ ಆಗಬೇಕಾದ್ರೆ 85 ಒಳಗಾಗಿದೆ. ಈ ಥರ ಅರೇಂಜ್ಮೆಂಟ್ ಏನಿರಲಿಲ್ಲ. ಓಕೆ, ಹೇಗಿತ್ತು ಸರ್? ಅದೇ ನಮಗೆ ತುಂಬ ಇಂಪಾರ್ಟೆಂಟ್ ಇರೋದು ಈಗ ಅದೇ. ಯಾಕೆ ಅಂದರೆ ಅವಾಗೆಲ್ಲ ಮದುವೆ ಅಂತಂದರೆ 7-8 ದಿನಗಳ ಕಾಲ ಮದುವೆಗಳು ನಡೆಯೋದು. ಬಟ್ ಇಷ್ಟು ಅಪ್ಡೇಟೆಡ್ ಇರಲಿಲ್ಲ. ಬಟ್ ಅದು ತಿಳ್ಕೊಳೋ ಕುತೂಹಲ. ಸರ್ ನಮಸ್ತೆ, ಹೇಳಿ. ಈಗ ನಮಸ್ಕಾರ. ಅವಾಗ ಏನಿರಲಿಲ್ಲ, ಜಸ್ಟ್ ಏನದು ವಿಡಿಯೋ ಇದ್ದಿದ್ದು, ಫೋಟೋ ಅಷ್ಟೇ ಇದ್ದು. ಬಟ್ ಅರೇಂಜ್ ವಿಡಿಯೋನು ಜಾಸ್ತಿ ಕಮ್ಮಿ ಇತ್ತು 85 ಒಳಗೆ. ಸೊ ಇವಾಗ ನೋ ಪ್ರಾಬ್ಲಮ್. ಈಗ ನೋಡ್ತಂದ್ರೆ ಏನಪ್ಪ, ನಮಗಿದ್ರೆ ಇನ್ನೂ ಚೆನ್ನಾಗಿ ಬರ್ತಿತ್ತಲ್ಲ ಅಂತೇಳಿ. ನಿಮ್ಮಂತ ಇದ್ಬಿಟ್ರೆ ಇನ್ನೂ ಚೆನ್ನಾಗಿರ್ತಿದ್ದು. ಸರ್, ಒಂದು ನಿಮ್ಮ ನೆನಪಿಗೆ ಒಂದು ಪ್ರಶ್ನೆ. ಮೇಡಮ್ ಅವ್ರನ್ನ ನೀವು ಫಸ್ಟ್ ಟೈಮ್ ನೋಡಿದಾಗ ಯಾವ ಕಲರ್ ಸೀರೆ ಉಟ್ಟಿದ್ರು? ರೆಡ್ ಟೈಪ್ ಅಂದ್ರೆ ಫುಲ್ ರೆಡ್ ಅಲ್ಲ, ರೆಡ್ ಇತ್ತು. ಆಯಿಲ್ ರೆಡ್ ತರ. ಆಲ್ ರೆಡ್. ಸೊ ರೆಡ್ ನೋಡ್ರಿ, ಪ್ರೀತಿಗೆ ಸಂಕೇತ ಯಾವುದಪ್ಪ ಅಂದ್ರೆ ರೆಡ್ ಕಲರ್. ಫಸ್ಟ್ ಏನ್ ಕೊಡ್ತೀವಿ ನಾವು? ರೋಸ್ ಕೊಡ್ತೀವಿ. ಯಾವ ಕಲರ್ ಇರುತ್ತೆ? ರೆಡ್. ಮೇಡಮ್ ಅವರು ರೆಡ್ ಕಲರ್ ಸ್ಯಾರಿ ಇದ್ದಾಗಲೇ ಫಿದಾ ಆಗ್ಬಿಟ್ಟಿದ್ದಾರೆ. ಸರ್, ಫಸ್ಟ್ ನೀವು ನೋಡಿದ್ರಲ್ಲ ರೆಡ್ ಸ್ಯಾರಿ ಉಟ್ಟಿದ್ರು ಅಂತಂದ್ರಲ್ಲ, ಆ ಸ್ಯಾರಿ ಇನ್ನೂ ಇದೆಯಾ? ಇದೆಯಾ? ಓ, ಇನ್ನು ಸ್ಟಿಲ್ ಇದೆ. ಓಕೆ, ನೀವು ಫಸ್ಟ್ ಗಿಫ್ಟ್ ಏನು ಕೊಟ್ರಿ ಮೇಡಮ್ಗೆ? ನಾವೇನು ಕೊಡೋದು? ಏನಿಲ್ಲ. ನಾವು ಅವರೇ ನಿಮಗೆ ಗಿಫ್ಟ್? ಅವರೇ ನಮ್ಗೆ ಗಿಫ್ಟ್. ಓಕೆ, ಅವ್ರು ನಮಗೆ ಗಿಫ್ಟ್, ನಾವು ಅವ್ರ ಗಿಫ್ಟ್. ಇದು ಗಂಡ ಹೆಂಡತಿ ಬಾಂಧವ್ಯ ಅಂತ ಹೇಳ್ಬೋದು. ನಮ್ಮ ಹಿಂದೂ ಸಂಪ್ರದಾಯದಲ್ಲೇ ಒಂದು ಮದುವೆಗೆ ವಿಶೇಷವಾದಂತಹ ಒಂದು ಸ್ಥಾನಮಾನಗಳಿದೆ. ಸಾಂಪ್ರದಾಯಿಕವಾಗಿ ಆಯಾ ಧರ್ಮ ಜಾತಿಗೆ ಅನುಗುಣವಾಗಿ ವಿಭಿನ್ನ ಬಗೆಯಾಗಿ ಸಾಂಪ್ರದಾಯಿಕವಾಗಿ ವಿವಾಹಗಳನ್ನ ನಡ್ಕೊಂಡು ಬರ್ತಾ ಇದ್ದಾವೆ. ಅದರಲ್ಲೂ ಅಂದಿನ ಕಾಲದಲ್ಲಿ ವಿವಾಹ ಪದ್ಧತಿಗಳೇ ತುಂಬ ಸೂಕ್ಷ್ಮವಾಗಿತ್ತು. ಅದರಲ್ಲಿ ಈ ಜೋಡಿ ಕೂಡ ಹೀಗೆ ಇದೆ. ಇವರ ನಿರಂತರ ಈ ದಾಂಪತ್ಯದ ಜೀವನ ಹೀಗೆ ಸುಖಕರವಾಗಿರಲಿ, ಸಿಹಿಯಾಗಿರಲಿ ಅಂತ ಆಶಿಸ್ತಾ ನೆಕ್ಸ್ಟ್ ದಂಪತಿಗಳ ಹತ್ರ ಹೋಗೋಣ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ಕೊನೆಯದಾಗಿ ಸರ್, ನಿಮ್ಮ ಹೆಸರು ಮತ್ತು ನಿಮ್ಮ ಶ್ರೀಮತಿಯವರ ಹೆಸರು? ನನ್ನ ಹೆಸರು ಕೃಷ್ಣ, ಅವ್ರು ಸವಿತಾ ಅಂತ. ಸವಿತಾ. ಈಗ ಮೇಡಮ್ ಅವರು ಒಡಪಲ್ ನಮ್ಗೆ ಹೇಳಬೇಕು ಅವ್ರ ಮನೆಯವ್ರ ಹೆಸರನ್ನ. ಮೇಡಮ್, ನೀವು ಹೆಂಗ್ ಕರಿತೀರಾ ಮನೇಲಿ? ಅದಾದ್ರೂ ಹೇಳಿ. ಬರೀ ಅಂತೀರ ಅಷ್ಟೇ ಸರ್, ನೀವು ಹೇಳ್ಕೊಡಂಗಿಲ್ಲ, ಚೀಟಿಂಗ್ ಸರ್. ನಾವೇನೋ ಬೇರೆ ಕೇಳ್ತಾ ಇದ್ವಿ, ನೀವು ಸುಮ್ಮನೆ ಇರ್ಬೇಕು ಸರ್. ಬರೀ ಅಂತೀವಿ ಅಷ್ಟೇ. ನಾವೇನೋ ನಿಮ್ಮ ಪಕ್ಕದ ಮನೆ ಕಿಟಕಿಲಿ ನಿಂತ್ಕೊಂಡು ಕೇಳಿಸ್ಕೊಂಡ್ವಿ. ಹೇಳ್ರಿ, ಅದಕ್ಕೇನಿಲ್ಲ. ಇಲ್ಲ, ರೀ ಅನ್ನೋದಷ್ಟೇ. ರೀ ಅಂತ ಕರೀತಾರೆ. ಓಕೆ, ಯಾವ ಜಾವ ಅಂತೀರ ಅಷ್ಟೇ. ಮರಾಠಿ ಮಾತಾಡ್ತೀವಲ್ಲ, ಯಾವ ಜಾವ ಅಂತೀವಿ. ಮರಾಠಿಯಲ್ಲಿ ಯಾವ ಜಾವೋ. ನಾನು ಮನೆಗೆ ಹೋಗಿ ಹೇಳ್ತೀನಿ ಮೇಡಮ್. ವೀಕ್ಷಕರೇ, ಇವಾಗ ನಾವು ಎಲ್ಲ ಯಂಗ್ ಜನ್ರೇಷನ್ ನೋಡ್ಕೊಂಡು ಬಂದಿರ್ತೀವಿ. ಅದರಲ್ಲೂ ಹಿರಿಯರ ಅನುಭವ ನಮಗೆ ತುಂಬ ಮುಖ್ಯವಾದಂಥದ್ದು. ಯಾಕಂದರೆ ಅವರು ನಡೆದು ಬಂದ ದಾರಿಯಲ್ಲೇ ನಮ್ಮ ಕಿರಿಯರು ನಡ್ಕೊಂಡು ಹೋಗುವಂಥದ್ದು. ಈಗ ನಮ್ಮ ಹಿರಿಯರಿಲ್ಲಿ ಒಂದು ಜೋಡಿ ಇದೆ. ಸೊ ಅವರ ಆಶೀರ್ವಾದನೇ ದೊಡ್ಡದು, ದೇವರ ಆಶೀರ್ವಾದ ಅಂತ ನಾವು ಭಾವಿಸ್ತೀವಿ. ಸೊ ಮೊದಲನೇದಾಗಿ ಅಮ್ಮ ನಮಸ್ತೆ. ನಮಸ್ತೆ ಅಮ್ಮ, ನಿಮ್ಮ ಹೆಸರು? ನಮ್ಮ ಹೆಸರು ಲಲಿತಾ. ಲಲಿತಾ ಅವರು? ಲಲಿತಾಬಾಯಿ. ಅಮ್ಮ, ನಿಮ್ಮ ಪತಿದೇವರ ಹೆಸರು? ಪತಿದೇವರ ಹೆಸರು ಜಗನ್ನಾಥರಾವ್. ಜಗನ್ನಾಥರಾವ್. ಅಪ್ಪಾಜಿ ನಮಸ್ತೆ. ನಮಸ್ತೆ. ನಮಸ್ಕಾರ. ನಿಮ್ಮ ಮನೆಯವ್ರ ಹೆಸರು? ಲಲಿತಾ. ಮನೇಲಿ ಹೇಗೆ ಕರಿತೀರಾ? ಮನೇಲಿ ಹೇಗೆ ಕರಿತೀರಾ? ಲಲಿತಾ ಅಂತಾನೆ ಕರೀತೇನೆ. ಅಯ್ಯೋ, ಎಷ್ಟು ಮುದ್ದ ಕರೀತಾರಲ್ಲ, ರಾಜ್ಕುಮಾರ್ ಕರ್ದಂಗೆ ಆಯ್ತು. ಮತ್ತೆ ಹೌದಾ? ಓಕೆ. ಅಪ್ಪಾಜಿ, ಈಗ ನೀವು ಹುಡುಗ ಏನಾಗ್ಬೇಕು ನಿಮ್ಗೆ? ಯಾವ ಹುಡುಗ? ಈಗ ಮದ್ವೆ ಆಗ್ತಾ ಇರೋ ಹುಡುಗ. ನಮಗೆ ಆತ್ಮೀಯ ಸ್ನೇಹಿತರಾದ ಪಾಂಡುರಂಗ ಕುಂಟೆ ಅವರ ಮಗ ಅವನು. ನಿಮ್ ಸ್ನೇಹಿತರು? ನಮ್ಮ ಸ್ನೇಹಿತರು. ಎಷ್ಟು ಖುಷಿ ಇದೆ. ಆಮೇಲೆ ಬರೋ ಸ್ನೇಹಿತರಲ್ಲ, ಆಧ್ಯಾತ್ಮಿಕ ವಿಚಾರದಾಗ ಮತ್ತು ಭಜನಾ ಮಂಡಳಿ ಒಳಗೆ ಅವರು ಒಬ್ಬರು ಮೆಂಬರ್. ಆದ್ದರಿಂದ ಅವರ ನಮ್ಮ ಬಹಳ ಆತ್ಮೀಯ ಸಂಬಂಧ.
ಈಗ ನಿಮ್ಮ ಸ್ವಂತ ಮಗನ ರೀತಿಯಲ್ಲೇ ನೀವೆಲ್ಲ ತಯಾರಿ ಮಾಡ್ತಾ ಇದ್ದೀರಿ. ಹೌದು. ಸರಿ ಅಪ್ಪಾಜಿ. ಅಮ್ಮ, ಈಗ ನೀವು ಮದುವೆಯಾಗಿ ಎಷ್ಟು ವರ್ಷ ಆಯ್ತು? ಮದುವೆಯಾಗಿ 61ನೇ ಇಸ್ವಿ. 61 ಜೂನ್ 19 ಸೋಮವಾರ 1961 ಮಧ್ಯಾಹ್ನ 11 ಗಂಟೆಗೆ. ಜೂನ್ 19 ಸೋಮವಾರ 1961ನೇ ಇಸ್ವಿ 11 ಗಂಟೆಗೆ ಅಕ್ಕಿ ಕಾಳು. ಎಷ್ಟು ಜನ ಮಕ್ಕಳಿದ್ದಾರೆ ಅಪ್ಪಾಜಿ ನಿಮ್ಗೆ? ಇಬ್ಬರು ಗಂಡು ಮಕ್ಕಳು ಇಬ್ಬರು ಗಂಡು ಮಕ್ಕಳು, ಇಬ್ಬರು ಹೆಣ್ಮಕ್ಳು, 4 ಜನ. 4 ಜನ. ಓಕೆ. ಅಮ್ಮ, ನೀವು ಮನೆಯಲ್ಲಿ ಅವ್ರನ್ನ ಏನಂತ ಕರೀತೀರಾ? ನೀವೇನಂತ ಕರೀತೀರಾ? ಬರ್ರಿ ಹೋಗ್ರಿ ರೀ ಅಂತ ರೀ ಅಂತ ಕರಿತಾ. ಓಕೆ. ನಿಮಗೆ ಮೊದಲ ಗಿಫ್ಟ್ ಏನ್ ಕೊಟ್ಟಿದ್ರು? ಅವ್ರು ಅಷ್ಟೇ ಎಕ್ಸಾಕ್ಟ್ ಡೇಟು ಟೈಮು ಇಟ್ಟಿದ್ದಾರೆ. ಮೊದಲ ಗಿಫ್ಟ್ ಹೇಳಿ ಖಂಡಿತ ಹೇಳಿ. ಇಳೆವಾದ ಕೂಡಲೇ ಬಂದಿದ್ರು ಅವರು ಹುಬ್ಳಿಗೆ. ಬಂದಿದ್ರು, ಮಾತಾಡ್ಸ್ಬೇಕಂತ ಬಹಳ ಪ್ರಯತ್ನ ಪಟ್ರು. ನಮ್ ತಂದೆ ಬಹಳ ಸ್ಟ್ರಿಕ್ ಇದ್ರು. ಅವರೊಂದು ಸ್ನೋ ಬಾಟ್ಲಿ ತಂದಿದ್ರು. ಮೊದ್ಲೇದಾಗೇನೆ ಹೆಂಡತಿ ಚೆನ್ನಾಗಿ ಕಾಣ್ಲಿ ಅಂತ ಹೇಳ್ಬಿಟ್ಟು ಕ್ರೀಮ್ ಕೊಟ್ಟಿದ್ದಾರೆ. ಸೂಪರ್ ಅಪ್ಪಾಜಿ, ಸೂಪರ್. ಹೊಡಿರಪ್ಪ ಚಪ್ಪಾಳೆ ಇದಕ್ಕಂದ. ಅದು ಕೊಡಾಕ ನನ್ನಿಂದ ಬೆನ್ನತ್ತಿದ್ರು. ನಮ್ಮ ಅಪ್ಪಾಜಿ ಹೆಣ್ಗಡೆ ಬಿಡ್ಲಿಲ್ಲ. ಅವಾಗಿನ ಜನ ಬಾಳ ಅಲ್ಲ. ಎಷ್ಟು ವಯಸ್ಸಿತ್ತು? ಅವಾಗ 18 ವರ್ಷ. 18 ವರ್ಷ. ಕ್ರೀಮ್ ಇಸ್ಕೊಂಡು ಏನೆಲ್ಲ ನೆನ್ಪು ಮಾಡ್ಕೊಂಡು ಹೋದ್ರಿ? ಕ್ರೀಮ್ ಕದ್ದು ಇಸ್ಕೊಂಡೆ. ನಮ್ಮ ಅಪ್ಪಾಜಿ ಎದುರಿಗೆ ಇಸ್ಕೊಂಡಿಲ್ಲ, ಅವ್ರು ಕದ್ದು ಕೊಟ್ರು. ಇಸ್ಕೊಂಡ್ರಿ. ಎಷ್ಟು ಖುಷಿ ಆಯ್ತು ಅವಾಗ? ರೆಮಿಸ್ನೋ ಅಂತೇಳಿ ಕ್ರೀಮ್ ಬಂದಿತ್ತು ಅವಾಗ. ನೋಡ್ರಿ, ರೆಮಿಸ್ ನೇವ್ ಆ ನೇಮ್ ಕೂಡ ಅವರು ನೆನ್ಪಿಟ್ಟಿದ್ದಾರೆ. ಮೇ ಬಿ ಈಗ ಆ ಬ್ರ್ಯಾಂಡ್ ಇಲ್ಲ ಅನ್ಕೊಂತೀನಿ, ಆದ್ರೆ ಆ ಬ್ರ್ಯಾಂಡ್ ಅಷ್ಟೇ ಸಿಹಿಯಾದ ನೆನಪುಗಳಿದೆ. ಈ ಮಧುರ ಬಾಂಧವ್ಯದ ಈ ಹಿರಿಯ ಜೋಡಿಗಳು ಹೀಗೆ ನಗ್ನಗ್ತಾ 100 ಕಾಲ ಇದ್ದು ಹಿರಿಯರಾಗಿರುವಂಥ ಇವರು ಕಿರಿಯರಿಗೆ ಇದೇ ರೀತಿ ಸನ್ಮಾರ್ಗದಲ್ಲಿ ನಡೆಸೋದಕ್ಕೆ ಸಹಕಾರಿಯಾಗಲಿ ಅಂತ ಹೇಳ್ತಾ, ಹಿರಿಯ ಜೀವಗಳಿಗೆ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ, ಅವರಿಗೆ 100 ವರ್ಷ ಆಯಸ್ಸು, ಆರೋಗ್ಯ ಭಾಗ್ಯ ಚೆನ್ನಾಗಿ ಕೊಡಲಿ ಅಂತ ನಮ್ಮ ತಂಡದ ಪರವಾಗಿ ಕೇಳ್ಕೊಂತ. ಈಗ ನಮಸ್ತೆ ಅಪ್ಪಾಜಿ. ನಮಸ್ತೆ. ನನ್ನ ಹೆಸರು ಮನೋಹರ್ ಬೊಂಗಾಳೆ, ಇಂಜಿನಿಯರು. ಓಕೆ. ನಾನು ಮದುವೆ ಆಗಿದ್ದು 1975 ಜನವರಿ 5ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ. ಎಲ್ಲರೂ 11 ಗಂಟೆಗೆ. ಏನು ವಿಶೇಷ ಸರ್? ಅಶ್ವತ್ಥನಾರಾಯಣ ಜೋಯಿಸ್ರು ಅವರೇ ನಮಗೆಲ್ಲ ಮಾರ್ಗದರ್ಶಕರು. ಓಕೆ. ಜೋಯಿಸ್ರನ್ನ ಹಿಡ್ಕೋಬೇಕು. 11 ಗಂಟೆ ರಹಸ್ಯ ಏನು ಅಂತ ಕೇಳ್ಕೊಂಬರ್ಬೇಕು ನಾವು ಹೋಗಿ. ಯಾಕೆಂದ್ರೆ ನಾವು ಮೊದಲನೇ ಜೀವ ಕೂಡ 11 ಗಂಟೆಗೆ ಅಂತ ಹೇಳಿದ್ರು. ಅವತ್ತು ಅಮೃತ ಗಳಿಗೆ ಇತ್ತು. ಆ ಅಮೃತ ಗಳಿಗೆ ಇದ್ದು ಟೈಮ್ನಾಗೆ ಅದು 11 ಗಂಟೆ ಮುಹೂರ್ತ ತಕ್ಕೊಟ್ರು. ನಮ್ಮ ಕಾರ್ಯಕ್ರಮದೊಳಗೆ ಶಾರದಾ ಅಂಥೇಳಿ ಒಳ್ಳೆ ಸಂಗೀತಗಾರನ ಕರೆಸಿದ್ವಿ. ಶ್ರೀನಿವಾಸ ಮಂಟಪ ಇದೆಯಲ್ಲ, ಕಲ್ಯಾಣ ಮಂಟಪ ಇಲ್ಲಿ ಹರಿಹರೇಶ್ವರದ ಇದರೊಳಗೆ, ಅಲ್ಲಿ ನಮ್ಮ ಮದುವೆ ಆಗಿದ್ದು. ನಮ್ಮ ಧರ್ಮಪತ್ನಿ ಹೆಸರು ಶಶಿಕಲಾ. ಓಕೆ. ಯಾಕೆ ಬಂದಿಲ್ಲ ಅಂದರೆ ಅವರಿಗೆ BP ಶುಗರ್, ಆರೋಗ್ಯ ದೃಷ್ಟಿಯಿಂದ ಬಂದಿಲ್ಲ ಅವರಿಗೆ. ನಾವು ಕೂಡ ಪ್ರೇ ಮಾಡ್ತೀವಿ, ದೇವರು ಆರೋಗ್ಯ ಚೆನ್ನಾಗಿ ಕೊಡಲಿ, ನಿಮ್ಮ ಸುಖಮಯ ದಾಂಪತ್ಯ ಇರಲಿ, ಆ ದೇವರು ನಿಮ್ಮ ಶ್ರೀಮತಿಯವ್ರಿಗೆ ಆರೋಗ್ಯ ಭಾಗ್ಯ ಕೊಡಲಿ. ಸೊ ಜೊತೆಗೆ ನಿಮ್ಮ ಈ ಸಿಹಿಯಾದ ಬದುಕು ಹೀಗೆ ಸಾಕ್ತಾ ಇರಲಿ ಅಂತ ಹೇಳ್ತಾ, ಸರ್ ಒಂದು ವಿಶೇಷ ಏನಪ್ಪ ಅಂದರೆ, ಮದುವೆ ಆಗ್ತಾ ಇರುವಂಥ ಹುಡುಗನಿಗೆ ನೀವು ಏನಾಗಬೇಕು? ಪಾಂಡುರಂಗ ಕುಂಟೆ ಅವರು ನಮ್ಮ ಅಗದಿ ಆತ್ಮೀಯ ಸ್ನೇಹಿತರು. ಓಕೆ. ಮತ್ತು ನಮ್ಮ ಭಜನಾ ಮಂಡಳಿ ಅವರೊಬ್ಬರು ಸದಸ್ಯರು, ಅಣ್ಣರು ಹೇಳ್ದಂಗೆ. ಹೀಗಾಗಿ ಅವರ ಆತ್ಮೀಯತೆ ತುಂಬ ವರ್ಷದಿಂದ ಇದೆ. ನಾವು ಈಗಾಗಲೇ ಎಲ್ಲರನ್ನೂ ಪರಿಚಯ ಮಾಡ್ಕೊಂಡು ಮಾತಾಡ್ಸ್ಕೊಂಡು ಬರೋ ರೀತಿಯಲ್ಲಿ ನಮಗೆ ಗೊತ್ತಾಗ್ತಾ ಇದೆ. ಪಾಂಡುರಂಗ ಸರ್ ನಿಜವಾಗ್ಲೂ ಒಳ್ಳೆ ಸ್ನೇಹಿತರ ಬಳಗನ ಅವರು ಸಂಪಾದನೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಎಷ್ಟು ಹಿರಿಯ ಜೀವಿಗಳು ಬಂದಿದ್ದಾರೆ, ಅಷ್ಟು ಪ್ರೀತಿಯಿಂದ ಅವ್ರು ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಹೆಲ್ಪಿಂಗ್ ನೇಚರ್ ನಮ್ಮ ಪಾಂಡುರಂಗ ಕುಂಟೆ. ನೀವು ಏನಾರ ಹೇಳ್ರಿ, ಅವರು ಜವಾಬ್ದಾರಿ ತೊಗೊಂಡು ಮಾಡ್ತಾರೆ. ಸರ್, ಈಗ ಹುಡುಗನ ಬಗ್ಗೆ ಚಿಕ್ಕವನಿಂದ ಹೇಗೆ ನಾವು ನೋಡ್ಕೊಂಡು ಬಂದಿದ್ದೀರಾ? ಹುಡುಗನ ಬಗ್ಗೆ ಹೇಳೋದಾದ್ರೆ, ಅವನ ಹುಡುಗನ ಬಗ್ಗೆ ನಾವು ಅಷ್ಟೊಂದು ನಮ್ಮ ಕಾಂಟ್ಯಾಕ್ಟ್ ಇರಲಿಲ್ಲ. ಬಟ್ ಪಾಂಡುರಂಗ ಕುಂಟೆ ಜೊತೆಗೆ ಕಾಂಟ್ಯಾಕ್ಟ್ ಇತ್ತು. ಬಟ್ ಅವ್ರು ಓದ್ತಿರ್ಬೇಕಾದ್ರೆ 1-2 ಸರಿ 3 ಸರಿ ಹೋಗಿದ್ದ ಮನೆಗೆ. ಪಾಪ ಅವ್ರು ಇನ್ನೂ ಓದ್ತಾ ಇದ್ರು, ಅವ್ರು ನಾಗೇಶ್. ಓಕೆ. ಇತ್ತೀಚೆಗೆ ಅವರು ಪಾಸ್ ಆಗಿ ಫಾರಿನ್ಗೆ ಹೋಗಿದ್ದಾರೆ. ಓಕೆ. ಫಾರಿನಲ್ಲಿ ಇದ್ದಾರೆ ಹುಡುಗ. ಸದ್ಯಕ್ಕೆ ನಂಟು ಬಿಟ್ಟೋಗಿದೆ. ಈಗ ಗಂಟು ಹಾಕಿ ನಂಟು ಮಾಡ್ಕೊತೀವಿ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದ್ದಾರೆ ಎಲ್ಲ ಸ್ನೇಹಿತರು. ಸರ್ ನೋಡ್ಕೊಳ್ಳೋಣ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ನಾವು ನಿಮ್ಮ ಹೆಸರು ಸರ್? ಹರೀಶ್ ಪಿಸೆ ಅಂತ, ಫಾರ್ಮಸಿಸ್ಟ್, ಶುಭೋದಯ ನರ್ಸಿಂಗ್ ಹೋಮ್ನಲ್ಲಿ. ನಮ್ಮ ಮದುವೆ ಬಂದು 29/4/1999 ಶಿಗ್ಗಾವಿಯಲ್ಲಿ ಅವ್ರ ಮನೆ ಮುಂದೆ ಮದುವೆ ಆಯ್ತು ನಮ್ಮದು. ಈಗ ಮನೆಯಲ್ಲಿದ್ದಾರೆ. ಮಗನಿಗೋಸ್ಕರ ಮತ್ತು ಅವನಿಗೆ ಊಟ ತಿಂಡಿಗೋಸ್ಕರ ಅಲ್ಲೇ ಇದ್ದಾರೆ. ಅವ್ರು ಬಂದಿಲ್ಲ.
ಸರ್ ನಿಜ ಹೇಳಿ, ಎಲ್ಲರೂ ಟೈಮು ಡೇಟು ಹೇಳ್ತಾ ಇದ್ದಾರೆ. ನಾನು ಹೇಳಿಲ್ಲ ಅಂದರೆ ನಮ್ಮ ಮನೆಯವ್ರು ಕ್ಲಾಸ್ ತೊಗೊತಾರೆ ಅಂತನಾರ ಹೇಳಿದ್ರೆ ಲೈವ್ ರೆಕಾರ್ಡಿಂಗ್ ಇರುತ್ತೆ, ನಿಮ್ಮ ಮನೆಯವ್ರ ಕಾರ್ಯಕ್ರಮ ನೋಡ್ತಾರೆ. ಡೇಟು ಟೈಮು ಮಿಸ್ ಆಯಿತು ಅಂದರೆ ನನ್ನ ಬಿಟ್ಟು ಬೇರೆ ಯಾರನ್ನೂ ಮಾಡ್ಕೊಂಡಿದ್ದೀರಿ ಅಂತ ಬರುತ್ತೆ. ಇಲ್ಲ ಅದು ನಿಜವಾಗ್ಲೂ ಡೇಟು ಅದು ಭಾಳ ಖಂಡಿತ ತಮಾಷೆಗಾಗಿ ಹೇಳಿದೆ ಅಷ್ಟೇ ಸರ್. ನಾವೆಲ್ಲ ಮಾಡೋ ಕಾರ್ಯಕ್ರಮಗಳು ವಿಭಿನ್ನವಾಗಿರಲಿ, ತಮಾಷೆಯಾಗಿರಲಿ, ಆ ತಮಾಷೆ ಜೊತೆಗೆ ಆನಂದದ ಅನುಭವ ಸಿಹಿಯಾಗಿರಲಿ ಅನ್ನೋ ಉದ್ದೇಶ ಅಷ್ಟೇ. ಸರ್ ನಿಮ್ಮ ಮನೆಯವ್ರ ಹೆಸರು? ನಮ್ಮ ಮನೆಯ ಹೆಸರು ವೀಣಾ ಅಂತ. ವೀಣಾ. ಮಿಸ್ ಮಾಡ್ಕೊತೀರಾ ಸರ್? ಮಿಸ್ ಮಾಡ್ಕೊತಿದ್ದೀವಿ ಈಗ ಭಾಳ. ಇದು ಒಂಥರ ಕಾರ್ಯಕ್ರಮ ನೋಡಿ ಇನ್ನೂ ಮಿಸ್ ಮಾಡ್ಕೊತೀವಿ. ಅಲ್ಲ ಎಷ್ಟು ಬರ್ಬೇಕಿತ್ತು ಅಂತ ಭಾಳ ಬೇಜಾರಾಗ್ತಾ ಇದೆ. ಹೇಳಿ ಸರ್ ಒಂದ್ಸರಿ ನೀವು ಐ ಲವ್ ಯು ಹೇಳ್ಬಿಡಿ, ಅವ್ರಿಗೆ ರೀಚ್ ಆಗುತ್ತೆ. ಐ ಲವ್ ಯು ವೀಣಾ, ಐ ಲವ್ ಯು ವೀಣಾ, ಐ ಲವ್ ಯು ವೀಣಾ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಓ ಇಲ್ಲಿದೆ ಬನ್ನಿ ಸರ್, ದಂಪತಿಗಳು ಇವ್ರದ್ದು ಸ್ಪೆಷಲ್. ಓಕೆ, ಸೊ ಇದು ನಿರಂತರವಾಗಿ ಪಯಣದ ಜೊತೆಗೆ ನಿರಂತರ ಪರಿಚಯನ ನಾವು ಕೊಡ್ತಾ ಇದ್ದೀವಿ. ಕುಟುಂಬದ ಜೊತೆ ಹೋಗೋದೇ ಒಂದು ಆನಂದ, ಅದರಲ್ಲೂ ಕುಟುಂಬದ ಆತ್ಮೀಯ ಸ್ನೇಹಿತರ ಜೊತೆಗೆ ಹೋಗೋದು ಇನ್ನೂ ಆನಂದ ಅಂತ ಹೇಳ್ಬೋದು. ಸರ್ ನಮಸ್ಕಾರ. ನಮಸ್ಕಾರಮ್ಮ. ನಮಸ್ಕಾರ. ಏನು ಸರ್ ನಿಮ್ಮ ಹೆಸರು? ನನ್ನ ಹೆಸರು ಮೈಲಾರ್ಲಿಂಗ್ ಸಾಚಿ ಕಾಟ್ವೆ, ಕ್ಷತ್ರಿಯ ಜಗತ್ ಮಂತ್ಲಿ ಮ್ಯಾಗಝಿನ್ ಎಡಿಟರ್ ನಾನು. ಹಾಂ ಸರ್. ಓ ಎಡಿಟ್ರಪ್ಪ, ಭಾಳ ಹುಷಾರಾಗಿರಬೇಕು. ಎಡಿಟ್ರ್ ಅಂತೆ ಭಾಳ ಬರ್ದಾಗ್ತಾರೆ ಸ್ಕ್ರಿಪ್ಟ್ ಸರ್. ಆದರೆ ಪರವಾಗಿಲ್ಲ ಸರ್, ಕ್ಯಾಮ್ರಾ ನೋಡೋರು ನಾವು. ಸರ್ ಹೇಗೆ ಅನ್ನಿಸ್ತಾ ಇದೆ, ಹೇಗೆ ತಯಾರಿ ಮಾಡ್ಕೊಂಡು ಹೊರಟಿದ್ದೀರಾ? ಜರ್ನಿ ತುಂಬ ಸ್ವಾರಸ್ಯಕರವಾಗಿದೆ. ಆಮೇಲೆ ಎಲ್ಲರ ಜೊತೆ ಪ್ರಯಾಣ ಮಾಡೋದ್ರಿಂದ ತುಂಬ ಸಂತೋಷ. ಮತ್ತು ಇನ್ನೊಂದೇನಪ್ಪ ಅಂದರೆ ಎಲ್ಲ ವಿಚಾರಗಳು ತಿಳ್ಕೊತೀವಿ, ಒಬ್ರಿಗೊಬ್ರು ಮಾತಾಡ್ಕೋತ ಒಬ್ರಿಗೊಬ್ರು ಹೋಗ್ತಾ ಇರೋದ್ರಿಂದ ಯಾವುದೇ ರೀತಿಯಿಂದ ಮನಸ್ಸಿನಲ್ಲಿರುವಂಥ ಭಾವನೆಗಳು ತಮ್ಮಷ್ಟು ತಾವೇ ಹೊರಚಲ್ತಾವೆ. ಸರ್ ಮನೇಲಿದ್ದರೆ ಎಲ್ರಿಗೂ ಮನೆ ಚಿಂತೆ ಇರುತ್ತೆ. ಅಡುಗೆ ಹೆಣ್ಮಕ್ಳಾದರೆ ಅಡುಗೆ ಏನು ಮಾಡೋದು, ಊಟಕ್ಕೆ ಏನು ಮಾಡೋದು, ಮಧ್ಯಾಹ್ನ ಮಕ್ಕಳು ಬರೋದುವಾಗ ಏನು ರೆಡಿ ಮಾಡೋದು, ಈ ಥರ ಚಿಂತೆ ಇರುತ್ತೆ. ಗಂಡು ಮಕ್ಕಳಿಗಾದರೆ ಅದನ್ನೆಲ್ಲ ತಂದ್ಕೊಡ್ಬೇಕಲ್ಲ ಐಟಮ್ಸ್, ಅದ್ರ ಬಗ್ಗೆ ಚಿಂತೆ ಇರುತ್ತೆ. ಪಯಣ ಅಂತ ಬಂದಾಗ ಎಲ್ಲದನ್ನು ಮರೆತು ಪಯಣದಲ್ಲಿ ಸಾಗುವಂತಹ ಎಲ್ಲ ಅತಿಥಿಗಳ ಜೊತೆಗೆ ನಾವು ಸಾಕ್ತಾ ಇರ್ಬೇಕಾದ್ರೆ ಮರಿತೀವಿ. ಈಗ ನೀವು ಏನು ಮರ್ತಿದ್ದೀರಿ, ಏನನ್ನ ನೆನ್ಪು ಮಾಡ್ಕೊತಾ ಇದ್ದೀರಿ? ಎಲ್ಲವನ್ನು ಮರೆತು ನಾವು ಜೊತೆಗೆ ಹೋಗ್ತಾ ಇದ್ದೀವಿ. ಸರ್ ನಿಮ್ಮ ಮನೆಯವರು ಅಷ್ಟೇ ಆಕ್ಟಿವ್ ಆಗಿದ್ದಾರೆ ಸರ್? ಅಷ್ಟೇ ಆಕ್ಟಿವ್ ಇದ್ದಾರೆ, ಇಲ್ಲೇ ಇದ್ದಾರೆ. ಸರ್ ನೀವು ಒಡಪಲ್ಲಿ ಹೇಳಿದ್ರೆ ನಿಮ್ಮ ಮನೆಯವ್ರನ್ನ ಪರಿಚಯ ಮಾಡಿಕೊಡಿ, ಯಾಕಂದರೆ ನೀವು ಸಾಹಿತಿಗಳು. ಸೊ ಹಾಗಾಗಿ ಕೇಳ್ತಾ ಇದ್ದೀನಿ, ನಿಮ್ಮ ಮನೆಯವ್ರನ್ನ ವಿಶೇಷವಾಗಿ ಪರಿಚಯ ಮಾಡಿಕೊಡಿ. ನಮ್ಮ ಮನೆಯವ್ರ ಹೆಸರು ನಂದ ಅಂತ ಹೇಳ್ಬಿಟ್ಟು, ಹಾಂ ಸರ್. ಅವಳು ಮೊದಲನೇ ಹೆಸರು ನಂದಿನಿ ಅಂತ ಹೇಳ್ಬಿಟ್ಟು ಅವಳ ಹೆಸರು. ಈಗ ನಾವು ಮದುವೆ ಮಾಡ್ಕೊಬಾರ್ದು ನಂದ ಅಂತ ಮಾಡ್ಕೊಂಡಿದ್ದೀವಿ. ಅವಳು ನನ್ನ ಪತ್ರಿಕೆಯಲ್ಲೂ ಕೂಡ ಭಾಳಷ್ಟು ಸಹಕಾರ ಮಾಡ್ತಾಳೆ. ಹಾಂ ಸರ್. ಸಾಮಾಜಿಕ ನೆಲೆಯಲ್ಲಿ ಕೆಲವೊಂದು ವಿಚಾರಗಳನ್ನ ಹೇಳ್ತಾಳೆ, ಹಿಂಗೆ ಆಗ್ಬೇಕು, ಹಿಂಗೆ ಆಗಬೇಕು, ಹಿಂಗಂತೆಲ್ಲ ವಿಚಾರಗಳನ್ನ ಮಾತಾಡ್ತಿರ್ತೀವಿ ಮನೇಲಿ ನಾವು. ನಮಗೆ ಎಲ್ಲದರಲ್ಲೂ ಸಹಕಾರ ಮಾಡ್ತಾಳೆ. ಆಮೇಲೆ ನಾನು ತುಂಬ ಪ್ರೀತಿಯಿಂದ ಇದ್ದೀವಿ. ಓಕೆ, ಅರ್ಧಾಂಗಿಣಿ ಆಗಿರೋದ್ರಿಂದ ಎಲ್ಲ ಕೆಲಸಗಳಲ್ಲೂ ಕೂಡ ಅರ್ಧ ಶೇರ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸರ್ ನಿಜವಾಗ್ಲೂ ಆಫ್ ಶರ್ಟ್ ಅಂತ ಒಪ್ಕೊಂತೀರಾ ಹಾಗಾದ್ರೆ? ಆಫ್ ಶರ್ಟ್. ಮೇಡಮ್ ಯಾವಾಗಲಾದ್ರೂ ಆಫ್ ಶರ್ಟ್ ಮಾಡಿದ್ದೀರಾ? ಫುಲ್ ಶರ್ಟ್ನ? ಫುಲ್ ಶರ್ಟ್ ಹಿಂದೆ ಆಫ್ ಶರ್ಟ್ ಎರಡು ಇದ್ದೀವಿ ನಾವು. ಜೊತೆಯಾಗಿದ್ದೀರಾ? ನೀವು ಹೇಳೋದಾದ್ರೆ ಸರ್ ಬಗ್ಗೆ. ನಮ್ಮ ಮನೆಯವರು ಭಾಳ ತುಂಬ ಒಳ್ಳೆಯ ವ್ಯಕ್ತಿ. ಅವ್ರ ಮೇಲೆ ನಾನು ಭಾಳ ಮೇಡಮ್ ಅವ್ರೇನು ಎದುರಿಗಿದ್ದಾರೆ ಅಂತ ಹೇಳ್ಬೇಡಿ, ಸೈಡಿಗೆ ಕೈಲ್ತೀವಿ ನಾವು. ಇಲ್ಲ ನಾವು ಭಾಳ ಪ್ರೀತಿಯಿಂದ ಇದ್ದೀವಿ, ಅನ್ಯೋನ್ಯವಾಗಿದ್ದೀವಿ. ನಮ್ಮ ಮಕ್ಕಳು ಇಬ್ಬರು ಚೆನ್ನಾಗಿದ್ದಾರೆ, ಅವರೆಲ್ಲ ಇಬ್ಬರು ಜಾಬಲ್ಲಿದ್ದಾರೆ, ನಾವು ಇಬ್ಬರು ಚೆನ್ನಾಗಿದ್ದೀವಿ. ನಮ್ಮ ಚಿಕ್ಕ ಮದುವೆಯಾಗಿ 32 ವರ್ಷ ಆಯ್ತು ಈಗ. ಸರ್ ಎಷ್ಟಾಯ್ತು ಸರ್? 32 ವರ್ಷ ಆಗಿದೆ ಸರ್. ನನಗೆ ಅಷ್ಟು ಏಜ್ ಆಗಿಲ್ಲ ಸರ್. 32 ವರ್ಷ ಆಗಿದೆ. 22/5/1992 ಇಸ್ವಿಯಲ್ಲಿ ನಾವು ಮದುವೆ ಆಗಿದ್ದೀವಿ. ಸರ್ ನೀವು ಹೇಳಿದ್ದಕ್ಕೆ ಒಂದು ಕುತೂಹಲದ ಪ್ರಶ್ನೆ. ಈಗಿನ ಅನ್ಯೋನ್ಯತೆಯಲ್ಲಿ ಕೊರತೆ ಇದೆ ಅಂತ ಅನ್ನಿಸ್ತಾ ಇದೆಯಾ ಎಲ್ಲ ದಾಂಪತ್ಯಗಳನ್ನ ಉದಾಹರಣೆಗೆ ತಗೊಳ್ಳೋದಾದ್ರೆ? ಹಾಗೇನು ಕೊಡ್ತಿಲ್ಲ. ಅವರು ಇದೇನಾಗುತ್ತಪ್ಪ ಅಂದರೆ ಗಂಡ ಹೆಂಡ್ತಿರು ಒಬ್ಬರೊಬ್ಬರು ಅರ್ಥಕೊಂಡು ನಡ್ಕೋಬೇಕು. ಇಲ್ಲೇ ಅರಿವಿಕೆಯಲ್ಲಿ ತೊಂದರೆ ಬಂದಾಗ, ಯಾವುದೋ ಒಂದು ಅನುಮಾನ ಬಂದಾಗ ಒಡಕ್ಕೆ ಹುಡ್ಕೋತಾವೆ. ಆ ಥರ ಮಾಡ್ಕೋಬಾರ್ದು. ಹೆಂಡತಿ ಮೇಲೆ ವಿಶ್ವಾಸ ಇಟ್ಟಿರ್ಬೇಕು ಯಾವತ್ತಿಗೆ. ಅಂದಾಗಲೇ ಮಾತ್ರ ಜೀವನ ಕರೆಕ್ಟಾಗಿ ಸಾಗುತ್ತೆ. ವಿಶ್ವಾಸ ಹಿಡಿದ ಕೆಲವೊಂದು ವಿಚಾರಗಳನ್ನ ತಮ್ಮಷ್ಟು ತಾವೇ ಮನಸ್ಸಲ್ಲಿ ಏನಂತ ಮನಸ್ತಾಪ ಮಾಡ್ಕೊಂಡಾಗ ಅವು ಗಲಾಟೆ ಆಗ್ತಾವೆ. ಸರ್ ಸಮಾಜಕ್ಕೆ ಕೊಡೋದಾದರೆ ಒಂದು ಗುಡ್ ಮೆಸೇಜ್ ಎಲ್ಲ ನವ ವಿವಾಹಿತವರಿಗೆ ಮತ್ತು ಈಗಷ್ಟೇ ಮದುವೆ ಆಗಿರುವಂತಹವ್ರಿಗೆ ಏನು ಮೆಸೇಜ್ ಕೊಡ್ತೀರಾ ಸರ್? ಯಾಕೆಂದರೆ ನಿಮ್ಮದು 30 ವರ್ಷ ದಾಟಿದ ದಾಂಪತ್ಯ ಜೀವನ. ಯಾಕಂದರೆ ನಿಮ್ಮಂಥವರ ಎಲ್ರಿಗೂ ದಾರಿದೀಪ ಆಗಿರಬೇಕು. ಹಾಗಾಗಿ ಸೊಸೈಟಿ ಕೊಡೋದಾದರೆ ಒಂದು ಗುಡ್ ಮೆಸೇಜ್ ಈ ನಮ್ಮ ಚಾನಲ್ ಮುಖಾಂತರ. ಅಂದರೆ ಹೆಂಡತಿಯನ್ನು ಯಾವುದೇ ರೀತಿಯಿಂದ ಬಲವಂತ ಮಾಡಬಾರ್ದು. ಯಾವುದೊಂದು ವಿಷಯಕ್ಕಾಗಲಿ ಯಾವುದಕ್ಕಾಗಲಿ ಪ್ರೀತಿಯಿಂದ ನೋಡ್ಕೋಬೇಕು. ಪ್ರೀತಿಯಲ್ಲಿ ಹುಟ್ಟುವಂಥ ವಿಚಾರಗಳು ಅತ್ಯಂತ ಅನ್ಯೋನ್ಯವಾಗಿರ್ತವೆ. ಒತ್ತಾಯ ಮಾಡಿದಾಗ ಏನಾಗುತ್ತಪ್ಪ ಅಂದ್ರೆ ಆ ಒತ್ತಾಯದ ಮೂಲಕ ಅವಳು ಒಪ್ಕೊಂಡ್ಬಿಡ್ತಾಳೆ. ಆ ಒತ್ತಾಯ ಮಾಡಬಾರ್ದು. ಅವಳ ಮನಸ್ಪೂರ್ವಕವಾಗಿ ನಾವು ಅವಳನ್ನು ಪಡಿಲಿಕ್ಕೆ ಇಚ್ಛೆ ಮಾಡಬೇಕು. ಆವಾಗಲೇ ಮಾತ್ರ ಅದು ಸಂಸಾರ ಚೆನ್ನಾಗಿರುತ್ತೆ. ಆಮೇಲೆ ಆನಂದ ಆಗಿರ್ತದೆ. ಆನಂದದಲ್ಲಿ ಏನಾಗುತ್ತಪ್ಪ ಅಂದ್ರೆ ಒಬ್ಬರನ್ನ ಮರೆತುಕೊಂಡು ಒಬ್ಬರನ್ನೊಬ್ಬರು ನಡ್ಕೊಂಡು ಜೀವನ ಸಾಗಿಸ್ತಾರೆ. ಆನಂದ ಜೀವನದ ರಹಸ್ಯ ಇದು. 32 ವರ್ಷ ಅಲ್ಲ ಸರ್, 32 ವರ್ಷದ ನಿರಂತರ ಈ ದಾಂಪತ್ಯದ ಜೀವನದ ಹಾದಿಯಲ್ಲಿ
ಬರೀ ಸುಖದ ಸಿಹಿಯನ್ನು ಉಂಡು ತೇಲ್ತಾ ಇರುವಂತಹ ಈ ದಂಪತಿಗಳು ಹೀಗೆ ಸಾಕ್ತಾ ಇರಲಿ. ನಮ್ಮ ಮಗನ ಹೆಸರು ದೊಡ್ಡ ಮಗನ ಹೆಸರು ಆನಂದ್ ಅಂತ ಹೇಳ್ಬಿಟ್ಟು, ಇನ್ನೊಬ್ಬ ಮಗನ ಹೆಸರು ಅರುಣ್ ಅಂತ ಹೇಳ್ಬಿಟ್ಟು, ಆನಂದ ಅರುಣ. ಓಹೋ, ಸೊ ಹೆಸರಲ್ಲೇ ಇಟ್ಬಿಟ್ಟಿದ್ದಾರೆ ಅವರು. ಬರೀ ಯಾರು ಬಂದು ಕೇಳಬಾರ್ದು, ಹೆಸರಲ್ಲೇ ಇರಲಿ ಆನಂದ ಅಂತ ಹೆಸರಿಟ್ಟಿದ್ದಾರೆ. ಸರ್, ನಿಮ್ಮ ಕುಟುಂಬ ಹೀಗೆ ಸಿಹಿಯಾಗಿರಲಿ, ಬರುವಂಥ ಸೊಸೆರು ಕೂಡ ಅಷ್ಟೇ ಸಿಹಿಯಾಗಿ ಬರಲಿ ಅಂತ ಆಶಿಸ್ತಾ ಈಗ ನೆಕ್ಸ್ಟ್ ಮುಂದೋಗೋಣ. ಒಂದು ಅಪ್ಪ ಅಮ್ಮನ ಈಗ ಎಲ್ಲರೂ ನಾವು ಗಂಡ ಹೆಂಡತಿ ನೋಡ್ಕೊಂಡು ಪರಿಚಯ ಮಾಡ್ಕೊಂಡು ಬಂದಿದ್ದೀವಿ. ಈಗ ಅಪ್ಪ ಮಗಳನ್ನು ನಾವು ಭೇಟಿ ಹಾಕ್ತಾ ಇರುವಂಥ ಸಮಯ. ಯಾಕೆ ಸರ್ ಮನೆಯವ್ರನ್ನ ಬಿಟ್ಟು ಮಗಳನ್ನ ಕರ್ಕೊಂಬಂದ್ರು? ಏನು ಬೆಳಗ್ಗೆ ಜಗಳ ಆಡಿದ್ರ, ಅಥವಾ ಈ ಶರ್ಟ್ ಹಾಕೊಂಡು ಹೋಗ್ಬೇಡ, ಈ ಸೀರೆ ಕೊಡ್ಸಲ್ಲ, ಮೇಡಮ್ ಏನಾದ್ರು ಡಿಮ್ಯಾಂಡ್ ಇಟ್ರಾ ಶಾಪಿಂಗ್ ಹೋಗ್ಬೇಕಂತ? ಗೊತ್ತಿಲ್ಲ, ಕೇಳ್ಕೊಂಬರೋಣ. ಸರ್ ನಮಸ್ಕಾರ. ನಮಸ್ತೆ, ನನ್ನ ಹೆಸರು ದಿವಾಕರ್ ಅಂತೇಳಿ. ಈಗ ನೀವು ಕೇಳ್ದಂಗೆ ಮನೆಯವ್ರಿಗೆ ಯಾಕೆ ಬಿಟ್ಟು ಬಂದೀವಪ್ಪ ಅಂತಂದೇಳಿದ್ರೆ, ಮನೆಯಲ್ಲಿ ನಾವು ಗಂಡ ಹೆಂಡ್ತಿ ನಮ್ಮಮ್ಮರು ಊರಿಗೆ ಹೋಗಿದ್ರು. ಹಂಗಾಗಿ ಮನೆ ನೋಡೋಕೊಬ್ರು ಇರಬೇಕಲ್ಲ, ಎಲ್ಲದು ನಾವೇ ಎಲ್ಲ ಕಡೆನೂ ಹೋಗೋಕ್ಕಾಗಲ್ಲ. ಹಂಗಾಗಿ ಅವ್ರಿಗೆ ಮನೆ ನೋಡಲಿ ಅಂತೇಳಿ ಮನೇಲಿ ಬಿಟ್ಟು ಸರ್, ನಿಮ್ಮ ಮದುವೆ ಆದಾಗಿಂದ ಅವ್ರ ಮನೆ ಬಿಟ್ಟು ಬೇರೆ ಏನು ನೋಡಿಲ್ಲ ಅಂತ ನಮ್ಗೆ ಹೇಳ್ತಾ ಇದ್ರು. ಹೌದಿಲ್ಲ ಸರ್? ನೋಡ್ರಿ ಪಕ್ಕದಲ್ಲಿ ಸರ್ ಹೂ ಅಂತ ಇದ್ದಾರೆ. ಇಲ್ಲ, ಹಾಗೇನಿಲ್ಲ, ಎಲ್ಲ ಕಡೆನೂ ಓಡಾಡ್ತೀವಿ, ಎಲ್ಲ ಕಡೆನೂ ಬರ್ತೀವಿ, ಎಲ್ಲ ಕಡೆನೂ ಹೋಗಿರ್ತೀವಿ. ಆದರೆ ಸ್ವಲ್ಪ ಸಮಯ ಸಂದರ್ಭ ಅನಾವಶ್ಯಕತೆ ಆಗಲಿಲ್ಲ ಟೈಮ್ ಅವ್ರಿಗೂ. ಹಾಗಾಗಿ ಮಗಳ ಜೊತೆ ಕರ್ಕೊಂಬಂದೆ ನಾನು. ಸರ್, ಸೀಕ್ರೆಟ್ ಆಗಿ ಏಜೆನ್ಸಿ ಇರಲಿ ಅಂತ ಮಗಳನ್ನ ಕಳಿಸ್ಕೊಟ್ಟಿದ್ದಾರೆ ಹೇಗೆ? ಇಲ್ಲ ಹಂಗೇನಿಲ್ಲ ಆ ಥರ ಏನಿಲ್ಲ, ಆ ಥರ ಏನಿಲ್ಲ. ಸರ್, ಈಗ ನಿಮ್ಮ ಮೈಸೂರಲ್ಲಿ ಯಾರು ಗರ್ಲ್ ಫ್ರೆಂಡು ಅಥವಾ ನೋಡಿದ ಹುಡುಗಿ ಅಥವಾ ಮದುವೆ ಟೈಮಲ್ಲಿ ಹುಡುಗಿರನ್ನ ನೋಡುವಂಥ ಸಾಕಷ್ಟು ಊರುಗಳು ಹೋಗಿರ್ತೀವಿ ಸರ್, ಆ ಥರ ನೀವೇನಾದ್ರು ಹೋಗಿದ್ರಾ? ಈಗಷ್ಟೇ ನಾನು ಆಗಲೇ ಬಸ್ ಬರ್ತಿದ್ದಂಗೆ ಬೆಳಗ್ಗೆ ನಮ್ಮ ಸ್ನೇಹಿತರೊಬ್ರು ಹೇಳಿದರು, ಒಬ್ಬರೇ ಬಂದಿದ್ದೀರಿ ಮತ್ತೆ ಹೆಂಗೆ ಅಲ್ಲೇ ಏನಾರು ಜೋಡಿ ಮಾಡೋಣ ಏನೋ ಅಂತ ಕೇಳಿದ್ರು. ಅಲ್ಲ, ಆ ಥರ ಪ್ಲಾನ್ಸ್ ಇದ್ರೆ ಹೇಳಿ ಸರ್. ಇಲ್ಲ ನಂದೇನೋ ಪ್ಲಾನ್ ಇಲ್ಲ, ಎಲ್ಲ ಅವ್ರು ಹೆಂಗೆ ಮಾಡ್ತಾರೆ, ಸ್ನೇಹಿತರು ಹೆಂಗೆ ಹೇಳ್ತಾರೆ, ಎಲ್ಲ ಯಥೇಶಿಗಳು ಏನು ಮಾಡ್ತಾರೆ ಅಷ್ಟೇ ನಮ್ದು. ಮತ್ತೆ ಅಲ್ಲ ಸರ್, ಅವ್ರು ಹೇಳ್ತಾ ಇದ್ದಾರೆ ಮಾಡಿ ಇನ್ನೊಂದು ಅಂತ, ನಾವು ಹೇಳ್ತೇವೆ ನಮ್ಗೊಂದು ಕಾರ್ಯಕ್ರಮ ಫ್ರೀ ಆಗತ್ತೆ ಅಂತ ಹೇಳಿ. ಮನೇಲಿ ಇನ್ನೊಂದು ಮಾಡ್ಕೊಂಬಂದು ಅಮ್ಮ ತಗೊಂಡು ಕೋಲ್ ಇಟ್ಕೊಂತಾರೆ ಹೊರಗಡೆ. ನೀನು ಮಾತಾಡಂಗಿಲ್ಲ ಪಟ, ನಿಂದಿನ ಸಿಲೆಬಸ್ಸಲ್ಲಿ ಎಂಟ್ರಿನೇ ಇಲ್ಲ ನೀನು. ನಿಮ್ಮ ಅಮ್ಮನ್ನ ಅವ್ರ ಮದುವೆ ಆಗ್ಬೇಕಾದ್ರೆ ನೀನು ಪರ್ಮಿಷನ್ ಕೇಳಿದ್ರಾ? ಇಲ್ಲ ತಾನೇ? ಈಗಲೂ ಕೇಳಲ್ಲ. ಅಲ್ಲ, ಏನೇ ಹೇಳಿದ್ರು ಜಸ್ಟ್ ತಮಾಷೆಗಾಗಿ ಮಾತಾಡ್ತಾ ಇದ್ದೀನಿ ನಾನು. ಮತ್ತೆ ಎಲ್ಲ ವಿಡಿಯೋಗಳೆಲ್ಲ ತೋರಿಸಿ ಆಮೇಲೆ ಮತ್ತೆ ನನ್ನ ವಿರುದ್ಧ ಎಲ್ಲ ಕೇಸನ್ನು ಹಾಕಿ ಜಡಿಬಾರ್ದು. ಹಂಗೆ ಏನೋ ಸರ್, ಆದ್ರೂ ಮನಸ್ಸಿನ ಮಾತು ಸರ್ ಇದು. ಸರ್, ಸೀಕ್ರೆಟ್ ರೆಕಾರ್ಡ್ ಮಾತ್ರ ಮಾಡಿ ಸರ್. ಏನು ಹೇಳಿ ಸರ್, ಏನು ಪ್ಲಾನ್ ಮಾಡ್ಕೊಂಡಿದ್ದೀರಾ ಈಗ? ಇಲ್ಲ ಏನಿಲ್ಲ, ಈಗ ನಮ್ಮ ಪಾಂಡುರಂಗ ಕುಂಟೆಯವರು ನಮಗೆ ಭಾಳ ಆತ್ಮೀಯರು, ಸ್ನೇಹಿತರು, ಮೇಲೆಗೆ ಹಿತೈಷಿಗಳು, ಗುರುಗಳು ಸ್ಥಾನದಲ್ಲಿದ್ದಾರೆ. ಅವರು ಒಂದು ಮದುವೆಗೆ ಪಾಪ ತುಂಬ ಫೋರ್ಸೆಬಲಿ ಭಾಳ ಆತ್ಮೀಯತೆಯಿಂದ ಕರೆದಿರೋದ್ರಿಂದ ನಾವೆಲ್ಲರೂ ಭಜನಾ ಮಂಡಳಿಯರು ಎಲ್ಲರೂ ಸೇರಿಕೊಂಡು ಅವ್ರದ್ದೊಂದು ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡಬೇಕು ಅಂತಂದೇಳಿ ಸ್ವ ಇಚ್ಛೆಯಿಂದ ನಾವು ಹೊರಟಿ ಮದುವೆ ಮುಗಿಸ್ಕೊಂಡು, ನೀವು ಹೇಳಿರೋ ರೀತಿ ಯಾವುದೂ ಜೋಡಿ ಪೇಡಿ ಯಾವುದೂ ಆಗೋದಿಲ್ಲ. ಮದುವೆ ಮಾತ್ರ ಮುಗಿಸ್ಕೊಂಡು ಒಂದು ತಾಯಿ ದರ್ಶನ ಮಾಡ್ಕೊಂಡು ಮತ್ತೆ ರಿಟರ್ನ್ ನಾವು ಹೆಂಗೆ ಹೋಗಿರ್ತೀವೋ ಅದೇ ರೀತಿಯೇ ಮನೆಗೆ ವಾಪಸ್ ಹೋಗ್ತೀವಿ. ಮೈಂಡ್ ಈ ಮಾಹಿತಿ ಎಲ್ಲ ಮಾಹಿತಿ ಕೇವಲ ತಮಾಷೆಗಾಗಿ ಅಷ್ಟೇ. ಯಾಕೆ ಅಂದರೆ ಆಲ್ರೆಡಿ ಅಷ್ಟು ದೊಡ್ಡ ಮಗಳಿದ್ದಾಳೆ ಅಂದರೆ ದಾಂಪತ್ಯ ತುಂಬ ಹಿತವಾಗಿದೆ ಅಂತಲೇ ಅನಿಸುತ್ತೆ. ನೋಡೋಣ ಅವ್ರ ಅಪ್ಪ ಅಮ್ಮನ ಬಗ್ಗೆ ಮಗಳನ್ನ ಇವಾಗ ಮಾತಾಡ್ಸ್ಕೊಂಬರೋಣ. ಏನಿದೆ? ಹಾಯ್ ಅಕ್ಕ. ಹಾಯ್, ನಿಮ್ಮ ಹೆಸರು ಪುಟ? ನಿಖಿತಾ ಡಿ ಪಿಸೆ ಅಂತಂದು ಹೇಳಿ. ನಿಖಿತಾ ಡಿ ಪಿಸೆ. ಓಕೆ, ನಿಖಿತಾ ಡಿ ಪಿಸೆ. ಏನು ಮಾಡ್ತಾ ಇದ್ದೀರಾ? ಓದ್ತಾ ಇದ್ದೀರಾ, ವರ್ಕ್ ಮಾಡ್ತಾ ಇದ್ದೀರಾ? ನಾನು ಓದ್ತಾ ಇದ್ದೀನಿ, ಸೆಕೆಂಡ್ ಇಯರ್ LLB ಮಾಡ್ತಾ ಇದ್ದೀನಿ ದಾವಣಗೆರೆಯಲ್ಲೇ. ವಕೀಲ್ರಪ್ಪ ಪಕ್ಕದಲ್ಲೇ ಇಟ್ಕೊಂಡು ನಾವು ಹಿಂಗೆಲ್ಲ ಪ್ರಶ್ನೆ ಕೇಳಿದ್ರೆ ಹೇಗೆ? ಇನ್ನು ನಾವು ಸ್ಟಡಿ ಮಾಡ್ತಾ ಇದ್ದೀವಿ, ಬಟ್ ಇನ್ನೂ ಅಲ್ಲಿಗೆ ಹೋಗಿಲ್ಲ. ಅಮ್ಮ ಕೋರ್ಟಿಗೆ ಹೋಗ್ತಾರೆ, ಏನು ಮಾಡ್ತಾರೆ? ಅಲ್ಲಿ ಸ್ಟೆನೋಗ್ರಾಫರ್ ಆಗಿದ್ದಾರೆ. ಮೀನಿಂಗ್ ಸ್ಟೆನೋಗ್ರಾಫರ್ ಅಂತಂದರೆ ಇವಾಗ ಜಡ್ಜ್ ಹೇಳ್ತಾ ಇದೆ, ಇಂಗ್ಲೀಷಲ್ಲಿ ಸ್ಟೆನೋಗ್ರಾಫರ್ ಅಂತ ಅಂತಾರೆ, ಕನ್ನಡದಲ್ಲಿ ಶೀಘ್ರಲಿಪಿ ಅಂತಂದು ಹೇಳ್ತಾರೆ. ಅದು ಬಂದುಬಿಟ್ಟು ಒಂಥರ ಹೊಸದಾಗಿ ಇರುತ್ತೆ ಸಬ್ಜೆಕ್ಟ್ಸ್. ಇವಾಗ ನಾವು ಇಟ್ ಅಂತಂದು ಹೇಳಿ ಫುಲ್ಲು ಇವಾಗ ಜಡ್ಜಸಲ್ಲಿ ಏನು ಮಾಡ್ತಾರೆ, ಸ್ಪೀಡಾಗಿ ಹೇಳ್ಕೊತ ಹೋಗ್ತಾರೆ. ಅದು ಪೂರಾ ಲೆಟರ್ ಬೈ ಲೆಟರ್, ವರ್ಡ್ ಬೈ ವರ್ಡ್ ಇವಾಗ ನಮ್ಗೆ ಬರ್ಕೊಳಕ್ಕಾಗಲ್ಲ. ಅದಕ್ಕೋಸ್ಕರ ಲೆಟರ್ಸ್ಗಳು ಏನೇನು ಇರ್ತಾವಲ್ಲ ಅದನ್ನೆಲ್ಲ ಶಾರ್ಟ್ಕಟ್ಟಾಗಿ ಇರುತ್ತೆ ಬುಕ್ಕು. ಅದನ್ನು ಇದು ಖಂಡಿತ ಶೀಘ್ರಲಿಪಿ ಚೆನ್ನಾಗಿದೆ, ಟೈಟ್ಲೇ ಚೆನ್ನಾಗಿದೆ. ಅದರಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅಂದರೆ ಅವ್ರ ಕೈ ತುಂಬ ಸ್ಪೀಡ್ ಇದೆ. ಸರ್ ಏನು ಮಾತಾಡೋಂಗಿಲ್ಲ ಬಿಡಿ, ಅಲ್ಲಿ ಗೊತ್ತಾಯ್ತು ನಮಗೆ, ಪಿಕ್ಚರ್ ಗೊತ್ತಾಯ್ತು. ಸರ್, ಆಲ್ ದ ಬೆಸ್ಟ್ ಸರ್ ನಿಮಗೆ. ಥ್ಯಾಂಕ್ ಯು ಮೇಡಮ್. ಆಲ್ ದ ಬೆಸ್ಟ್ ಪುಟ. ಸರ್, ಈಗೆಲ್ಲ ಅಲ್ಲ, ಈಗೊಂದು ವಿಶೇಷ ಏನಪ್ಪ ಅಂದರೆ ನಾವು ಸ್ಕೂಲ್ಗೆ ಹೋದಾಗ BO ಆಫೀಸರ್ಗಳು ಬರ್ತಾಯಿದ್ರು. ಎಲ್ರಿಗೂ ನೆನಪಿರೋ ಹಾಗೆ ಟೀಚರ್ ಸರ್ ಬಂದರೆ ಸ್ವಲ್ಪ ಭಯ ಇರೋದು, ಇನ್ನು BO ಸರ್ ಬರ್ತಾರೆ ಅಂದರೆ ಕ್ಲಾಸ್ ರೂಮ್ ಗಪ್ ಚುಪ್ ಅನ್ನೋ ಥರ ಇರೋದು. ಸೊ ಇಲ್ಲಿ ವಾತಾವರಣ ನೋಡ್ತಿದ್ರೆ ನನಗೆ ಅದೇ ಥರ ಅನ್ನಿಸ್ತಾ ಇದೆ. ಮುಂದ್ಗಡೆ ಆ ಅಂಕಲ್ ಏನು ಹೇಳಿದ್ರು, ಡೇಟು ಟೈಮು ಎಕ್ಸಾಕ್ಟ್ ಅಕ್ಕಿ ಕಾಳು ಇಷ್ಟೊತ್ತಿಗೆ ಆಯಿತು ಅಂತ ಹೇಳಿದ್ಮೇಲೆ ಪಕ್ಕದಲ್ಲಿ ಆ ಕಡೆ ಈ ಕಡೆ ಗಂಡ ಹೆಂಡ್ತಿ ನೋಡ್ತಾರೆ, ನಮ್ಮ ಡೇಟು ಟೈಮ್ ಹೆಂಗಪ್ಪ ಹೇಳೋದು ಅಂತ. ಇನ್ನು ಕೆಲವ್ರು ಹೇಳ್ತಾ ಇದ್ದಾರೆ ದುರಂತಗಳನ್ನೆಲ್ಲ ಯಾರು ಸೆಲೆಬ್ರೇಟ್ ಮಾಡ್ತಾರೆ ಮೇಡಮ್ ಅಂತ. ಸೊ ಬನ್ನಿ ನೋಡ್ಕೊಂಡು ಹೋಗೋಣ, ನೆಕ್ಸ್ಟ್ ಬ್ಯಾಚ್ನ ಮಾತಾಡ್ಸ್ಕೊಂಬರೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್.
ಸರ್ ನಿಮ್ಮ ಹೆಸರು? ನನ್ನ ಹೆಸರು ಪರಶುರಾಮ್ ಅಂಬೇಕರ್ ಅಂತೇಳಿ, ಅಡ್ವೊಕೇಟ್ ಮೇಡಮ್ ನಾನು. ಓಕೆ, ಆಲ್ಮೋಸ್ಟ್ ಲಾಯರ್ಗಳೇ ಇದ್ದಾರೆ ಅನ್ಸುತ್ತೆ. ಸ್ವಲ್ಪ ಹುಷಾರಾಗೆ ನಾವು ಇಂಟರ್ವ್ಯೂ ತಗೋಬೇಕು ಅನ್ಸುತ್ತೆ. ಸರ್ ಮನೇಲೂ ಕೂಡ ನೀವು ಲಾಯರ್ ಥರನೇ ಇರ್ತೀರಾ? ಇಲ್ಲ ಮೇಡಮ್, ಮನೆಯಲ್ಲಿ ಹೆಂಡತಿಗೆ ಗಂಡನಾಗಿ, ತಂದೆ ತಾಯಿಗೆ ಮಕ್ಕಳಾಗಿ, ಮಕ್ಕಳಿಗೆ ತಂದೆ ಆಗಿ ಇರ್ತೀವಿ ಮೇಡಮ್. ಓಕೆ, ಸಂಪೂರ್ಣ ಕುಟುಂಬದ ಜವಾಬ್ದಾರಿಯನ್ನು ತುಂಬ ಅದ್ಭುತವಾಗಿ ಸಾಗಿಸ್ತಾ ಇದ್ದೀರಿ. ಮಾಡ್ತಾ ಇದ್ದೀವಿ ಮೇಡಮ್, ಮಾಡಲೇಬೇಕು. ಅದು ನಾವು ಪಡೆದು ಬಂದ ದಾರಿ, ಸಂಸ್ಕಾರ ಇದೆಲ್ಲ ಇರೋದ್ರಿಂದ ನಾವು ಅದನ್ನು ಮಾಡಲೇಬೇಕು. ಜವಾಬ್ದಾರಿಯುತವಾದ ಕೆಲಸಗಳನ್ನು ಮಾಡಲೇಬೇಕಾಗುತ್ತೆ. ಬಟ್ ಒಂದು ಗುಡ್ ಮೆಸೇಜ್ ಸೊಸೈಟಿ ಕೊಡಬೇಕು ಅನ್ನೋ ಒಂದು ಸದುದ್ದೇಶದಿಂದ ಕೇಳ್ತಾ ಇದ್ದೀನಿ. ಎಲ್ಲ ಯಶಸ್ವಿ ದಂಪತಿಗಳಾಗಿ ಸಾಗೋದಕ್ಕೆ ಈಗಿನ ಸೊಸೈಟಿಗೆ ಅತಿ ಮುಖ್ಯವಾಗಿ ಬೇಕಾಗಿರುವಂತಹ ಮಾತುಗಳು. ಯಶಸ್ವಿ ದಂಪತಿಯಾಗಿ ಪ್ರೀತಿ ಮತ್ತು ಬಾಂಧವ್ಯ ಯಾವಾಗಲೂ ಅಂಡರ್ಸ್ಟ್ಯಾಂಡಿಂಗ್ ಭಾಳ ಚೆನ್ನಾಗಿರ್ಬೇಕು ಮೇಡಮ್. ಒಬ್ರಿಗೂ ಬರ್ತಾ ಅರ್ಥ ಮಾಡ್ಕೋಬೇಕು, ಕಷ್ಟ ಸುಖಗಳಲ್ಲಿ ಭಾಗಿಯಾಗಬೇಕು. ಹಾಗೆ ಇದ್ದಾಗ ಸುಖ ದಾಂಪತ್ಯ ಜೀವನ ಸರಳವಾಗಿ ಸಾಗುತ್ತೆ ಮೇಡಮ್. ಸರ್, ಅರೇಂಜ್ ಮ್ಯಾರೇಜ್ ಆದರೆ ಸುಖ ದಾಂಪತ್ಯನ, ಲವ್ ಮ್ಯಾರೇಜ್ ಆದರೆ ಸುಖ ದಾಂಪತ್ಯನ? ಯಾವುದಾದ್ರೂ ಕೂಡ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕಾಗುತ್ತೆ ಮೇಡಮ್. ಪ್ರತಿಯೊಂದರಲ್ಲೂ ಕೂಡ ನಮ್ಮಲ್ಲಿ ಏನು ನಾವು ಅರ್ಥ ಮಾಡ್ಕೊತೀವಿ, ಗಂಡ ಮತ್ತು ಹೆಂಡತಿ ಆ ಸಂಬಂಧ ಅನ್ಯೋನ್ಯವಾಗಿದ್ದರೆ ಎಲ್ಲದೂ ಕೂಡ ಚೆನ್ನಾಗಿರುತ್ತೆ ಮೇಡಮ್. ದಾಂಪತ್ಯ ವಿವಾಹ ಹೇಗಾಯ್ತು ಅನ್ನೋ ಮುಖ್ಯ ಅಲ್ಲ, ವಿವಾಹ ಆದಮೇಲೆ ನಾವು ಹೇಗಿರ್ತೀವಿ ಅನ್ನೋದು ತುಂಬ ಮುಖ್ಯ ಅನ್ನೋದು ಸರ್ ಮಾತಿನ ಅರ್ಥ. ಸರ್, ಈಗ ನಿಮ್ಮ ಮನೆಯವ್ರನ್ನ ಪರಿಚಯ ಮಾಡ್ಕೊಳ್ಳಿ ಮೇಡಮ್. ನನ್ನ ಹೆಂಡತಿ ಹೆಸರು ಸಾವಿತ್ರಿ ಅಂಬೇಕರ್ ಅಂತ ಹೇಳಿ. ಓಕೆ ಸರ್, ಎಲ್ಲಿ ವಿವಾಹ ಆಗಿದ್ದು ನೀವು? ಅಕ್ಕಿಯಾಲೂರು ಮೇಡಮ್, ಹಾನಗಲ್ ತಾಲೂಕು. ಮೇಡಮ್, ನಿಮ್ಮ ಮನೆಯವ್ರ ಬಗ್ಗೆ ಯಾವಾಗಾದರೂ ಎದುರಿಗೆ ನಿಂತು ಐ ಲವ್ ಯು ಅಂತ ಹೇಳಿದ್ರಾ? ಇಲ್ಲ, ಆ ಥರ ಯಾಕೆ ಮೇಡಮ್, ಯಾಕೆ ಹೇಳೋಕ್ಕಾಗಿಲ್ಲ? ಏನಿಲ್ಲ, ಹಾಗೇನಿಲ್ಲ, ಸಿಚುವೇಶನ್ ಬಂದಿಲ್ಲ ಹಾಗೆ. ಓಕೆ, ಈಗ ನಾವು ಸಿಚುವೇಶನ್ ಕೊಡ್ತಾ ಇದ್ದೀವಿ ಮೇಡಮ್. ಇಷ್ಟು ಜನ ಇದ್ದೀವಿ, ನಿಮ್ಮ ದಾಂಪತ್ಯ ಜೀವನದಲ್ಲಿ ಇಷ್ಟು ಸಿಹಿ ಕಹಿಗಳೆಲ್ಲ ಬಂದಿರುತ್ತೆ, ದಾಟ್ಕೊಂಡು ಬಂದಿರ್ತೀರಾ. ಯಾವತ್ತು ನೀವು ಎದುರು ಬದ್ರಿ ಕೂತು ನನಗೆ ನೀನು ತುಂಬ ಇಷ್ಟ, ನಮ್ಮ ಜೀವನ ಹಿಂಗೆ ಸಾಕ್ತಿದೆ ಹೇಳೋದಕ್ಕೆ ಎಲ್ಲರೂ ದಂಪತಿಗಳಿಗೂ ಆಗಲ್ಲ. ಸಹಜವಾದಂತಹ ವಾತಾವರಣ. ಈಗ ನಮ್ಮ ವಾಹಿನಿ ಮುಖಾಂತರ ನಾವು ಅದಕ್ಕೊಂದು ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ಸಿಹಿಯಾಗಿ ಸ್ವೀಟಾಗಿ ಹೇಗೆ ಹೇಳ್ತೀರಾ ನಿಮ್ಮ ಮನೆಯವ್ರಿಗೆ? ನೀವು ಐ ಲವ್ ಯು ಅಂತನಾರು ಹೇಳ್ಬೋದು, ಇಲ್ಲ ನನಗೆ ನೀವು ತುಂಬ ಇಷ್ಟ ಅಂತ ಹೇಳ್ಬೋದು, ಅಥವಾ ನಿಮ್ಮದೇ ಆದ ರೀತಿಯಲ್ಲಿ ಪ್ರೀತಿನ ವ್ಯಕ್ತಪಡಿಸ್ಬೋದು. ನಾನಿನ್ನ ತುಂಬ ಪ್ರೀತಿಸ್ತೇನೆ, ನಾನಿನ್ನ ತುಂಬ ಪ್ರೀತಿಸ್ತೇನೆ, ನಾನಿನ್ನ ತುಂಬ ಪ್ರೀತಿಸ್ತೇನೆ. ಓಕೆ, ನಾನು ನಿಮ್ಮನ್ನ ತುಂಬ ಪ್ರೀತಿಸ್ತೀನಿ. ನಾನು ನಮ್ಮ ಮನೆಯವ್ರಿಗೆ ಹೇಳ್ತೀನಿ ಮೇಡಮ್, ಮನೆಗೆ ಹೋಗಿ. ಸರಿ, ಇದೆ ಸರಿ, ಜೋರಾಗಿ ಐ ಲವ್ ಯು ಸಾವಿತ್ರ, ಐ ಲವ್ ಯು ಸಾವಿತ್ರ. ಇದು ಕರೆಕ್ಟ್ ಆಗಿತ್ತು, ಖಂಡಿತ ತುಂಬ ಚೆನ್ನಾಗಿತ್ತು ಸರ್. ಆಲ್ ದ ಬೆಸ್ಟ್. ನಿಮ್ಮ ದಾಂಪತ್ಯ ಜೀವನ ಸಿಹಿಯಾಗಿ ಸಾಗಲಿ ಅಂತ ಹೇಳ್ತಾ. ಓಕೆ, ನಮ್ಮ ಸರ್ ಫುಲ್ ರೆಡಿಯಾಗಿ ಕೂತಿದ್ದಾರೆ. ಸೊ ಪ್ರಶ್ನೆಗಳ ಸುರಿಮಳೆ ಬೀಳುತ್ತೆ ನಮಗೂ ಅಂತ ಹೇಳ್ಬಿಟ್ಟು ನಾವು ಇವರಿಗೆ ಡಿಫ್ರೆಂಟಾಗಿ ಕ್ವಶನ್ ಕೇಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸರ್, ಮೊದಲನೇದಾಗಿ ನಮಸ್ಕಾರ. ನಮಸ್ಕಾರ. ಮೊದಲನೇದಾಗಿ ನಕ್ಷತ್ರ ವಾಹಿನಿ ಎಲ್ಲ ವೀಕ್ಷಕರಿಗೂ ಶುಭೋದಯ. ಥ್ಯಾಂಕ್ ಯು ಸರ್, ಶುಭೋದಯ ನಿಮಗೂ ಕೂಡ. ಸರ್, ನಿಮ್ಮ ಹೆಸರು? ಗಿರೀಶ್ ಅಂಬೇಕರ್ ಅಂತೇಳಿ. ನಾನು ರಾಣೆಬೆನ್ನೂರಿನಲ್ಲಿ ನಾನು ಉಪನ್ಯಾಸಕನಾಗಿ ವೃತ್ತಿ ಮಾಡ್ತಾ ಇದ್ದೀನಿ. ಸರ್, ಮೊದಲೇ ಗುರುಗಳು ಸರ್. ನಮಗೆ ಪ್ರಶ್ನೆಗಳು ಕೇಳಿ 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 ಸ್ಕೂಲಲ್ಲಿ ಆನ್ಸರ್ ಬರೆದು ಸಾಕಾಗಿದೆ. ಆದರೂ ನನಗೊಂದು ಚಾನ್ಸ್ ಅಂತ ಹೇಳ್ಬೋದು, ಒಂದು ಅದೃಷ್ಟ ಅಂತ ಹೇಳ್ಬೋದು, ಗುರುಗಳಿಗೊಂದು ಪ್ರಶ್ನೆ ಕೇಳೋ ಅಂಥದ್ದು. ಸರ್, ಈಗ ಆಲ್ರೆಡಿ ನೀವು ಉಪನ್ಯಾಸಕರು ಅಂತಂದರೆ ಕಾಲೇಜ್ ಡೇಸು, ಡಿಗ್ರಿ ಡೇಸ್ಗಳನ್ನ ನೋಡಿರ್ತೀರಾ. ಆಗಿನ ವಾತಾವರಣಕ್ಕೂ ಈಗಿನ ವಾತಾವರಣಕ್ಕೂ ತುಂಬ ವ್ಯತ್ಯಾಸಗಳಿದೆ. ಆದರೂ ನಿಮ್ಮ ಮನಸಾರೆ ಒಂದು ಹುಡುಗಿ ಇಷ್ಟಪಟ್ಟಿದ್ದೆ, ಇಲ್ಲ ಒಂದು ಲವ್ ಬ್ರೇಕ್ ಇತ್ತು, ಇಲ್ಲ ಒಂದು ಲವ್ ಲೆಟರ್ ಕೊಟ್ಟಿದ್ದು ಹುಡುಗಿ ಇತ್ತು, ಅಥವಾ ಹುಡುಗಿ ನೋಡೋಕ್ಕೆ ಹೋದಾಗ ಮೇಡಮ್ ಸಿಗೋಕ್ಕಿಂತ ಮುಂಚೆ ಯಾವುದಾದ್ರೂ ಹುಡುಗಿ ಇದ್ರಾ? ಇಲ್ಲ ಮೇಡಮ್, ಯಾಕಂದರೆ ನಾನು ಕಾಲೇಜ್ ಲೆಕ್ಚರ್ನಾಗಿದ್ದಾಗ ಏನಾಗಿದೆ, ಸಾಕಷ್ಟು ಹುಡುಗಿಯರು ಇಷ್ಟಪಡೋರು. ಆದರೆ ಏನು ಮಾಡಿದಂತೆ ನಾನು ಒಬ್ಬ ಗುರುಗಳಾಗಿ, ತಂದೆಯಾಗಿ ಅದನ್ನು ಅವಾಯ್ಡ್ ಮಾಡ್ತಾ ಇದ್ದೆ. ಭಾಳಷ್ಟು ಜನ ಮಾಡಿದ್ದಾರೆ. ಓ ಸರ್, ರವಿಚಂದ್ರನ್ ಫಾಲೋವರು ಹೊಡಿರಪ್ಪ ಚಪ್ಪಾಳೆ ಎಲ್ಲರೂ. ಓಕೆ ಸರ್, ಮೇಡಮ್ ತಪ್ಪು ತಿಳ್ಕೊಬೇಡಿ, ಇಲ್ಲ ತಮಾಷೆಗಾಗಿ ಅಷ್ಟೇ. ಸರ್, ಈಗ ವಿದ್ಯಾರ್ಥಿ ಜೀವನದಲ್ಲಿ ಎಲ್ಲರೂ ಕ್ರಶ್ ಆಗುವಂಥದ್ದು ಎಲ್ರಿಗೂ ಸಹಜ ಸರ್. ಈಗಿನ ವಾತಾವರಣದಲ್ಲಂತೂ ತುಂಬ ಸಹಜವಾದಂತಹ ಪ್ರಕ್ರಿಯೆ ಆಗೋಗಿದೆ. ಸರ್, ಇವತ್ತಿನವರೆಗೂ ನಿಮ್ಮ ಮನೆಯವ್ರನ್ನ ಶಾಲೆಯಲ್ಲಿ ಕರ್ಕೊಂಡು ಹೋಗಿ ನಮ್ಮ ಶ್ರೀಮತಿಯವರು ಇವರು ಅಂತೇಳಿ ಇಂಟ್ರೊಡ್ಯೂಸ್ ಮಾಡಿರುವಂತಹ ಕೆಲವು ಕ್ಷಣಗಳು ಏನಾದ್ರು ಇದೆಯಾ? ಇದೇ ಮೇಡಮ್, ಸೆಂಡ್ ಆಫ್ ಪಾರ್ಟಿ ಇದ್ದಾಗ ನಮ್ಮ ಮನೆಯಲ್ಲಿ ಕರ್ಕೊಂಡೋಗಿ ನನ್ನೆಲ್ಲ ವಿದ್ಯಾರ್ಥಿಗಳು, ನಾನು ಹೇಳೋದಕ್ಕಿಂತ ಪರಿಚಯ ಮಾಡೋಕ್ಕಿಂತ ಮುಂಚೆ ವಿದ್ಯಾರ್ಥಿಗಳೇ ಬಂದು ಅವರವ್ರನ್ನ ಪರಿಚಯ ಮಾಡ್ಕೊಂಡು. ಅದಕ್ಕೆ ಕಾರಣ ಕೇಳ್ಬೋದಾ? ಅವರೇ ಬಂದು ಪರಿಚಯ ಮಾಡ್ಕೊಂಡ್ರು ಅಂದರೆ ಒಂದು ನಿಮ್ಮ ಫೇವ್ರೆಟ್ ಲೆಕ್ಚರರ್ ಆಗಿರ್ಬೋದು. ಈಗ ನಮ್ಮ ಸ್ಕೂಲಲ್ಲಿ ಒಂದು ಫೇವ್ರೆಟ್ ಲೆಕ್ಚರರಪ್ಪ ಅಂತಂದರೆ ಅವ್ರ ಫ್ಯಾಮಿಲಿ ಬಗ್ಗೆ ತಿಳ್ಕೊಳೋ ಅಂಥ ಇಂಟ್ರೆಸ್ಟ್ ತುಂಬ ಜನಕ್ಕಿರುತ್ತೆ. ಹಾಗೆ ನಿಮ್ಮ ವಿದ್ಯಾರ್ಥಿಗಳು ನೀವು ಸೆಂಡ್ ಆಫ್ ಮುಗಿಸ್ಕೊಂಡು ಬಂದಾದಮೇಲೆ ಯಾರಾದರೂ ವಿಷಯಗಳನ್ನ ಹೇಳಿದ್ದು ಉಂಟಾ?
ಇದೇ ಮೇಡಮ್ ಏನಾಗಿದೆ ಅಂತ ಹೇಳಿದ್ರೆ ನಾನು ಶಿಕ್ಷಕನಾಗಿದ್ದಾಗ ಏನಾಗಿದೆ ಅಂತ ಭಾಳ ಸ್ಟ್ರಿಕ್ ಇರ್ತೇನೆ ಕ್ಲಾಸ್ನಲ್ಲಿ. ಆದರೆ ಅವ್ರನ್ನ ಎಷ್ಟು ನಾನು ಸ್ಟ್ರಿಕ್ಕು ಎಷ್ಟು ಬೈತೇನಲ್ಲ ಅಷ್ಟೇ ಪ್ರೀತಿ ಮಾಡ್ತೇನೆ. ಹಾಗಾಗಿ ಅವರು ನನ್ನ ಮೇಲೆ ಭಾಳ ಪ್ರೀತಿ. ಹಾಗಾಗಿ ನಾನು ಏನೇ ಪರ್ಸ್ನಲ್ ವಿಚಾರ ಇದ್ದರೂ ಕೂಡ ಅವರೆಲ್ಲರೂ ಕೂಡ ನನ್ನಲ್ಲಿ ಭಾಗಿಯಾಗಿ ನನ್ನ ಸುಖ ದುಃಖದಲ್ಲಿ ಎಲ್ಲ ಕೂಡ ಏನಪ್ಪ ಅಂತ ಭಾಗಿನರಾಗಿ ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ ಅವ್ರು ನನ್ನ ಜೊತೆ ಇರ್ತಾರೆ. ಓಕೆ, ಗುರು ಶಿಷ್ಯರ ಬಾಂಧವ್ಯ ಭಾಳ ಸಿಹಿಯಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಗುರುಗಳಾಗಿ ಸಾಕಷ್ಟು ವಿದ್ಯಾರ್ಥಿಗಳ ಬೆಳಕಿಗೆ ನೀವು ದಾರಿದೀಪ ಆಗಿದ್ದೀರಾ. ಸೊ ನಿಮ್ಮ ದಾರಿದೀಪದ ಜೊತೆಯಲ್ಲಿ ಬೆಳಕಾಗಿರೋದು ನಿಮ್ಮ ಶ್ರೀಮತಿಯವರು. ನಿಮ್ಮ ಮನೆಯವ್ರ ಹೆಸರು ಹೇಳಿ ಸರ್. ರಶ್ಮಿ ಅಂಬೇಕರ್ ಅಂತೇಳಿ. ರಶ್ಮಿ ಅವರು ಏನು ಸರ್ ವಿಶೇಷ ಹೇಳೋದಾದರೆ ನಿಮ್ಮ ಮನೆಯವ್ರ ಬಗ್ಗೆ? ಮೇಡಮ್ ಅವರಲ್ಲಿ ಒಂದೇ ಗುಣ ಏನಪ್ಪ ಅಂತ ಹೇಳಿದ್ರೆ ಗಂಡ ಹೆಂಡತಿ ನಡುವೆ ಏನಪ್ಪ ಅವಾಗ ಜಗಳ ಬರ್ಬೋದು. ಆದರೆ ಅವ್ರು ಒಂದು ನನಗೆ ಟ್ರಿಕ್ಸ್ ಹೇಳಿಕೊಟ್ಟಿರೋದು ಅಂತ ಹೇಳಿದ್ರೆ ಗಂಡ ಅಥವಾ ಹೆಂಡತಿ ಯಾರಾದರೂ ಒಬ್ಬರು ಅರ್ಧ ಗಂಟೆ ಸುಮ್ಮನೆ ಇರಬೇಕಂತೆ. ಇದೊಂದು ಗುಟ್ಟು, ಸಾಂಸಾರಿಕ ಗುಟ್ಟು. ಓಕೆ, ನಾನಾಗಿರೋದು ಅವರಾಗಿರೋದು ಏನಾಗಿದೆ ಅಂದರೆ ಒಂದು ಸ್ವಲ್ಪ ಸುಮ್ಮನೆ ಇದ್ಬಿಟ್ರೆ ಎಲ್ಲದೂ ತಾನೇ ಸಲೀಸಾಗಿ ಮುಂದೆ ಜೀವನ ನಡೀತಾ ಇದೆ. ಯಾವ ವಿಷಯದಲ್ಲಿ ಜಾಸ್ತಿ ಆಗುತ್ತೆ ಸರ್? ಈಗ ನಾವೇನಾಗಿದೆ ಅಂತ ಹೇಳಿದ್ರೆ ಹೊರಗಡೆಯಿಂದ ಬಂದಿರ್ತೀವಿ, ಅವ್ರು ಯಾವುದೇ ಒಂದು ಅಡುಗೆ ಮಾಡಿರ್ತಾರೆ, ಅದರಲ್ಲಿ ಉಪ್ಪು ಕಡಿಮೆ ಇರ್ಬೋದು ಅಥವಾ ಇನ್ಯಾವುದೇ ಪಲ್ಯ ಬೇರೆ ಬೇರೆ ಮಾಡಿರೋದು ಅಥವಾ ನನಗೆ ಇಷ್ಟ ಇಲ್ಲದೆ ಇರ್ಬೋದು. ಅವಾಗ ಏನಾಗುತ್ತೆ, ನಾವು ಜೋರು ಮಾಡಿದಾಗ ಅವ್ರು ಏನು ಮಾಡ್ತಾರೆ, ಸೈಲೆಂಟ್ ಆಗಿಬಿಡ್ತಾರೆ. ಆವಾಗ ಆಟೋಮೆಟಿಕ್ಕಾಗಿ ಇನ್ನೊಂದು ಅರ್ಧ ಗಂಟೆಗೆ ನಾವೇ ಅಲ್ಲಿ ಏನಾಗುತ್ತೆ ಆಟೋಮೆಟಿಕ್ ಅಡ್ಜಸ್ಟ್ ಆಗ್ಬಿಡುತ್ತೆ. ಓಕೆ, ಆಲ್ ದ ಬೆಸ್ಟ್. ನಿಮ್ಮ ಇಬ್ಬರಿಗೂ ಕೂಡ ದಾಂಪತ್ಯ ಜೀವನ ಹೀಗೆ ಸುಖಮಯವಾಗಿ ಸಾಗಲಿ ಅಂತ ಹೇಳ್ತಾ ನೆಕ್ಸ್ಟ್ ಹೋಗೋಣ. ಸಿಂಗಲ್ ಇದ್ದಾರೆ ಸರ್. ನಮಸ್ಕಾರ. ನಮಸ್ತೆ ಮೇಡಮ್. ಸರ್, ನಿಮ್ಗೆ ಈಗ ನಮ್ಮನ್ನು ನೋಡಿದ ತಕ್ಷಣ ಅಂದರೆ ನಮ್ಮ ವಾಹಿನಿನ ನೋಡಿದ ತಕ್ಷಣ ಏನೆಲ್ಲ ಪ್ರಶ್ನೆಗಳು ನಿಮ್ಮ ತಲೆಯಲ್ಲಿ ಓಡ್ತಾ ಇದೆ? ಇಲ್ಲ ಏನಿಲ್ಲ, ಇದರಲ್ಲೆಲ್ಲ ಏನು ಜನರಲ್ ಇದ್ದಿದ್ದು ಇದೇನು ಬೇಳೆ ನೀವೇನು ವಿಷಯಗಳು ಏನು ಕೇಳೋದಿಲ್ಲ. ಇದ್ರ ನಮ್ಗೆ ಒಂದು ಏನು ಫಂಕ್ಷನ್ ಹೊರಟಿದ್ರಲ್ಲ ಅದ್ರ ಬಗ್ಗೆ ನೀವು ಕೇಳ್ತೀನಿ ಇನ್ನೇನು ಇದು. ಹಾಗೆ ಅವರ ತಂದೆ ನಾವೀಗ ಎಲ್ಲರನ್ನೂ ಪರಿಚಯ ಮಾಡ್ಕೊಂಡು ಬಂದಿರೋ ಹಾಗೆ ಅವರು ಒಳ್ಳೆ ಉತ್ತಮ ಸ್ನೇಹಿತರ ಟೀಮ್ನ ಇಟ್ಟಿದ್ದಾರೆ ಸರ್. ಹೌದಾ? ಅವ್ರ ಬಗ್ಗೆ ಹೇಳೋದಾದರೆ, ಸರ್ ಬಗ್ಗೆ ಹೇಳೋದಾದರೆ ಭಾಳ ಒಳ್ಳೆ ವ್ಯಕ್ತಿ. ನಮಗೆ ಭಾಳ ಪರಿಚಯದಿಂದ ನಾವು ನಮ್ಮ ದೇವಸ್ಥಾನ ಕರ್ಕೊಂಬಂದು ಭಜನೆಯ ಕಾರ್ಯಕ್ರಮ ಎಲ್ಲ ಇದ್ರೂ ಭಜನೆ ಕಾರ್ಯಕ್ರಮ ಎಲ್ಲ ನಾವೆಲ್ಲ ಹೋಗಿ ಭಜನೆ ಮಾಡಿ ಎಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡ್ಬರ್ತೀವಿ. ಅವ್ರ ಮುಖ್ಯ ಪಾತ್ರ ಏನಿದೆ ಸರ್ ಭಜನೆಯಲ್ಲಿ? ಭಜನೆಯಲ್ಲ ಅಭಂಗಗಳೆಲ್ಲ ಅಭಂಗಗಳೆಲ್ಲ ಹೇಳ್ತಾರೆ. ನಮ್ಮೆಲ್ಲ ಒಂದು ಟೀಮ್ ಇದು. ನಾವು ಎಲ್ಲ ಕಡೆ ಬೇರೆ ಬೇರೆ ಎಲ್ಲ ಕಡೆ ಊರುಗಳಿಗೆಲ್ಲ ಹೋಗಿ ಭಜನೆ ಬಿಟ್ಟು ಪಾಂಡುರಂಗ ಸರ್ ಬಗ್ಗೆ ಹೇಳೋದಾದ್ರೆ ಏನಿದೆ ವಿಶೇಷತೆ? ಎಲ್ಲ ಒಳ್ಳೆ ಎಲ್ಲ ಅವರು ಸ್ನೇಹಜೀವಿ. ಅವರು ಸ್ನೇಹಜೀವಿ. ಎಲ್ಲರನ್ನೂ ಅವರು ಹಚ್ಕೊಂಡು ಭಾಳ ಕಾರ್ಯಕ್ರಮ ಎಲ್ಲ ಮುಗಿಸ್ತಾರೆ. ಯಾರು ಅವ್ರದ್ದೇ ಕಾರ್ಯಕ್ರಮ ಇರಲಿ ನಮ್ಮದೇ ಕಾರ್ಯಕ್ರಮ ಇರಲಿ ಅವ್ರು ಬಂದು ಎಲ್ಲ ನಿಂತು ಮಾಡಿಸ್ಕೊಟ್ಟು ಹೋಗ್ತಾರೆ. ಥ್ಯಾಂಕ್ ಯು ಸರ್. ಎಲ್ಲರ ಸ್ನೇಹಿತರ ಅಭಿಪ್ರಾಯ ಇಷ್ಟೇ. ಪಾಂಡುರಂಗ ಅವರು ಒಳ್ಳೆ ಉತ್ತಮ ಸ್ನೇಹಜೀವಿ. ಎಲ್ಲರ ಸ್ನೇಹವನ್ನು ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡು ಬಂದಿದ್ದಾರೆ. ಈ ಎಲ್ಲ ಸ್ನೇಹಿತರಿಗೆ ಯಾವುದೇ ದೃಷ್ಟಿ ಬೀಳದೇ ಇರಲಿ ಅಂತ ಹೇಳಿ ನಮ್ಮ ತಂಡದಿಂದ ಕೂಡ ನಾವು ಹಾರೈಸ್ತೇವೆ. ಹಾಗೆ ಇವಾಗ ಹೋಗ್ತಾ ಇರುವಂಥ ವಿವಾಹ ಕೂಡ ನಿರ್ವಿಘ್ನವಾಗಿ ನೆರವೇರಿ ಅವರ ವಿವಾಹ ಜೀವನವೂ ಕೂಡ ತುಂಬ ಅದ್ಭುತವಾಗಿ ಸಾಗಲಿ ಅನ್ನೋದು ಎಲ್ಲರ ವಿಶಸ್ ಆಗಿದೆ. ಸೊ ನಮ್ಮ ವಾಹಿನಿಯಿಂದ ಕೂಡ ನಾವು ಇದೇ ವಿಶಸ್ನ ಹೇಳ್ತೀವಿ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ನೀವೇನು ಮಾಡ್ತಿದ್ದೀರಾ ಸರ್? ಟೈಲರಿಂಗ್ ಕೆಲಸ ಮಾಡ್ತೀನಿ ಮೇಡಮ್. ಓಕೆ, ಅದ್ಭುತ. ಸ್ಟಿಚಿಂಗ್ ಮಾಡ್ತಾರ್ರಿ ನಮ್ದೆಲ್ಲ. ಸರ್ ನೆಕ್ಸ್ಟ್ ವಾಹಿನಿಗೆ ಬುಕ್ ಮಾಡ್ಕೊಡ್ರಿ ಸರ್, ನಮ್ಮೆಲ್ಲ ಇಲ್ಲೇ ಕೊಡೋಣ. ಮರಾಠಿ ಗಲ್ಲಿಯಲ್ಲಿದೆ ನಮ್ಮ ಟೈಲರಿಂಗ್ ಶಾಪ್. ಮರಾಠಿ ಗಲ್ಲಿಯಲ್ಲಿದೆ. ಏನಿದೆ ಸರ್ ಹೆಸರೇನಿದೆ? ಅಂಬೇಕರ್ ಮೆನ್ಸ್ ವೇರ್ ಅಂತೇಳಿ. ಓಕೆ. ಅಯ್ಯೋ ಸರ್, ನಮಗಿಲ್ಲ ಸರ್, ನಿಮ್ಗಷ್ಟೇ ಸರ್ ಇದು ಮೆನ್ಸ್ ವೇರ್ ಅಂತ. ಓಕೆ ಸರ್, ನಿಮಗೆ ಹೇಗೆ ಸರ್ ಪರಿಚಯ? ನಮಗೆ ದೇವಸ್ಥಾನದಿಂದ ಪರಿಚಯ ಮೇಡಮ್. ದೇವಸ್ಥಾನದಿಂದ. ನೀವು ಭಜನಾ ಮಂಡಳಿಯಲ್ಲಿ ಇದ್ದೀರಾ? ಹೌದು ಮೇಡಮ್, ನಾವು ದೇವಸ್ಥಾನದಲ್ಲಿ. ಅವ್ರ ಬಗ್ಗೆ ಹೇಳೋದಾದ್ರೆ ಮೇಡಮ್ ಅವ್ರು ಹೇಳ್ಬೇಕಂದ್ರೆ ಭಾಳ ಒಳ್ಳೆ ಮನಸ್ಸಿದೆ. ಸಣ್ಣರ ಜೊತೆ ಸಣ್ಣರಾಗಿರ್ತಾರೆ, ದೊಡ್ಡರ ಜೊತೆ ದೊಡ್ಡರಾಗಿರ್ತಾರೆ. ಪಾಪ ಅವರು ಗುಣ ನಾವು ಎಷ್ಟು ಹೇಳಿದ್ರೂ ಸಾಲದೆ ಪಾಪ ಅವರು. ಸರ್, ಎಷ್ಟು ವರ್ಷದ ಸ್ನೇಹ? ಈಗ ನಮಗೆ 5 ವರ್ಷದಿಂದ ಸ್ನೇಹ ಮೇಡಮ್ ದೇವಸ್ಥಾನದ. ಓಕೆ ಸರ್, ಪಾಂಡುರಂಗ ಸರಲ್ಲಿ ಈ ಸ್ನೇಹ ಹೊರತಾಗಿ ಭಜನೆ ಹೊರತಾಗಿ ಏನು ವಿಶೇಷ ಲಕ್ಷಣಗಳಿದಾವೆ? ವಿಶೇಷ ಅಂದರೆ ಅವರು ಒಳ್ಳೆ ಮನಸ್ಸು, ಮೃದುವಾದ ಮನಸ್ಸು. ಯಾಕೆಂದರೆ ಅವ್ರ ಪಾಪ ನೋಡ್ರಿ ಒಬ್ಬರೇ ನಿಂತ್ಕೊಂಡು ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ. ಅದಕ್ಕೆ ನಾವು ಎಲ್ಲರೂ ಸಹಕಾರ ಮಾಡಿದರೆ ಯಶಸ್ವಿ ಆಗ್ತದೆ. ನೋಡ್ರಿ ಸರ್, ಇದು ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು. ಒಬ್ಬರೇ ನಿಂತಿದ್ದಾರೆ, ಸ್ನೇಹಿತರಾಗಿ ಅವರು ನಿಂತು ಎಲ್ಲರೂ ನಾವಿದ್ದೀವಿ ಕುಟುಂಬಕ್ಕೆ ಅಂತ ಹೇಳಿ ನಿಂತಿದ್ದಾರೆ. ಇದು ಒಳ್ಳೆ ಸ್ನೇಹ ಅಂತ ಹೇಳ್ಬೋದು. ಸರ್, ಈಗ ಮದುವೆಗೆ ಹೋಗ್ತಿದ್ರೆ ನೀವೇನು ತಯಾರಿ ಮಾಡ್ಕೊಂಡು ಬಂದಿದ್ದೀರಿ? ನಾವೇನಿಲ್ಲ ಮೇಡಮ್, ಲಗೇಜ್ ರೆಡಿ ಮಾಡ್ಕೊಂಡಿದ್ದೀವಿ. ಮ್ಯಾರೇಜಿಗೆ ಕರೆದಿದ್ದಾರೆ, ಮ್ಯಾರೇಜಿಗೆ ಹೋಗ್ತಾ ಇದ್ದೀವಿ. ಸರ್, ಇದು ಎಲ್ಲರೂ ಮಾಡ್ತಾರೆ ಸರ್. ಸ್ನೇಹಿತರಾಗಿ ನೀವೇನು ಪ್ಲಾನ್ ಮಾಡಿದ್ದೀರಿ? ಸ್ನೇಹಿತರಾಗಿ ಏನಿಲ್ಲ ಮೇಡಮ್, ಅವರು ಈಗ ಏನು ಮದುವೆಯಲ್ಲಿ ಹೋಗಿದ್ದೀವಿ. ಎಲ್ಲ ಒಳ್ಳೆ ಊಟ ಕೊಡ್ತಾರೆ, ಒಳ್ಳೆ ತಿಂಡಿ ಕೊಡ್ತಾರೆ. ಸ್ನೇಹದಾಗಿ ನಾವು ಹೋಗಿ ಅವ್ರ ಪಾಪ ಅವ್ರು ಏನೇ ವರ್ಕ್ ಕೇಳಿದ್ರು ನಾವು ಮಾಡಕ್ಕೆ ರೆಡಿ ಇದೆ. ಕೆಲಸದಲ್ಲಿ ಜೊತೆಯಾಗಿ. ಓಕೆ ಸರ್, ಥ್ಯಾಂಕ್ ಯು. ಹೊಡಿರಿ ಒಂದು ಕ್ಲಾಸ್ ಎಲ್ಲರೂ. ಓಕೆ ಸರ್, ನಿಮ್ಮ ಮನೆಯವ್ರ ಹೆಸರು? ಸವಿತಾ ಅಂಬೇಕರ್ ಅಂತ. ಸವಿತಾ ಅಂಬೇಕರ್. ಸರ್, ಈಗ ಅವರು ನಿಮ್ಮನ್ನ ಪರಿಚಯ ಆಗಿ ಮೊದಲ ಚಿತ್ರ ಅಂದರೆ ನೀವು ಮದುವೆ ಆದಮೇಲೆ ಮೊದಲ ಚಿತ್ರ ಯಾವ್ದು ನೋಡಿದ್ರಿ? ರನ್ನ ಫಿಲಮ್ ಮೇಡಮ್. ರನ್ನ ಯಾರು ಸರ್ ಹೀರೋ? ಸುದೀಪ್.
ಸರ್ ಹೇಳ್ಕೊಡ್ವಾ ಸರ್, ನಾವು ನಿಮ್ಮನ್ನು ಕೇಳಿಲ್ಲ ಸರ್. ಅಲ್ಲ ನಾವು ಎಷ್ಟು ಇಂಟ್ರೆಸ್ಟ್ ಆಗಿ ಯಾಕೆ ಕೇಳ್ತಾ ಇದ್ವಿ ಅಂದರೆ ಪಿಕ್ಚರ್ ನೋಡಕ್ಕೆ ಹೋಗಿದ್ರ ಸರ್, ಮೇಡಮ್ನ ನೋಡ್ತಾ ಕೂತಿದ್ರ ಅನ್ನೋದು ನಮ್ಮದು ಉದ್ದೇಶ ಆಗಿತ್ತು. ಓಕೆ ಸರ್, ಹೀರೋಯಿನ್ ಯಾರಿದ್ರು ಸರ್? ಹೀರೋಯಿನ್ ನೆನಪಿಲ್ಲ ಮೇಡಮ್ ನನಗೆ. ನೋಡಿದ್ರೆ ಅಲ್ವಾ ಸರ್ ನೆನಪಿರೋದು, ಪಕ್ಕದಲ್ಲಿರೋ ಹೀರೋಯಿನ್ನ ನೋಡ್ತಾ ಕೂತಿದ್ರು ಅವರು. ಮೇಡಮ್ ನಮಸ್ತೆ. ರನ್ನ ಪಿಕ್ಚರ್ಗೆ ಹೋಗಿದ್ರಿ ಮೇಡಮ್, ಅದರಲ್ಲಿ ಕಾಮಿಡಿ ಆ್ಯಕ್ಟರ್ಸ್ ಯಾರಾದರೂ ಇದ್ರಾ? ಇವರು ಸಾಧು ಕೋಕಿಲ ಸರ್. ಸಾಧು ಕೋಕಿಲ ಸರ್, ಹಂಗಾರೆ ನೀವು ಪಕ್ಕ ಪಿಕ್ಚರ್ ನೋಡಿದ್ರಾ ಮೇಡಮ್? ಓಕೆ ಮೇಡಮ್, ಪಿಕ್ಚರ್ ನೋಡ್ಕೊಂಡು ಬಂದ್ರಲ್ಲ, ಬರಬೇಕಾದ್ರೆ ಪಾನಿಪುರಿ ಅವಾಗೆಲ್ಲ ಅಷ್ಟೊಂದು ಇರಲಿಲ್ಲ ಟ್ರೆಂಡ್, ಆದರೂ ಕೇಳ್ತಾ ಇದ್ವಿ ಪಾನಿಪುರಿ ಐಸ್ ಕ್ರೀಮ್ಸ್ ಈ ಥರ ಹೊರಗಡೆ ಊಟ ಮಾಡಿಸಿದ್ರಾ ಅಥವಾ ಮನೇಲೇ ಮಾಡಿಟ್ಟಿದೆಯಾ, ಯಾಕೆ ವೇಸ್ಟ್ ಆಗುತ್ತೆ ಅಂತ ಕರ್ಕೊಂಬಂದ್ರಾ? ಇಲ್ಲ, ಪಾನಿಪುರಿ ತಿಂದು ಫ್ಯಾಮಿಲಿ ಪ್ಯಾಕ್ ಐಸ್ ಕ್ರೀಮ್ ತಗೊಂಡು ಮನೆ ಹೋದ್ವಿ. ಓಕೆ ಸೂಪರ್, ಪರವಾಗಿಲ್ಲ. ಈಗ ಸರ್ ನಂದೊಂದು ವಿಶೇಷವಾಗಿ ಎಲ್ಲ ಸ್ನೇಹಿತರಲ್ಲಿ ತಲೆಯಲ್ಲೂ ಇಟ್ಕೊಳ್ಳಿ, ಏನಾದ್ರು ಇತ್ತು ಐಡಿಯಾಸ್ ಅಂದರೆ ಒಂಚೂರು ರೈಸ್ ಮಾಡಿರಿ, ನಾನು ಅವ್ರನ್ನ ಮಾತಾಡಿಸ್ತೀನಿ. ಈಗ ಮದುವೆ ಮನೆಯಲ್ಲಿ ಎಲ್ಲರೂ ಸಾಮಾನ್ಯವಾಗಿ ಮದುವೆಗೆ ರೆಡಿಯಾಗಿ ಹೋಗ್ತಾರೆ, ಒಳ್ಳೆ ಡ್ರೆಸ್ ಹಾಕ್ಕೊತಾರೆ, ಫೋಟೋ ಶೂಟ್ ಮಾಡ್ಕೊತಾರೆ, ವಿಶ್ ಮಾಡ್ತಾರೆ, ಮೂವಿ ಕವರ್ ಕೊಡ್ತಾರೆ, ಗಿಫ್ಟ್ ಕೊಡ್ತಾರೆ, ಬರ್ತಾರೆ. ಇದನ್ನು ಹೊರತಾಗಿ ಏನಾದರೂ ಪ್ಲ್ಯಾನ್ಸ್ ಮಾಡಿದ್ದೀರಾ ಸ್ನೇಹಿತರು? ಮೇಡಮ್ ಈಗ ಏನಿಲ್ಲ, ಮಕ್ಕಳಿಗೆ ಇಲ್ಲಿ ಆಡಿಲ್ಲ ಅಂತೇಳಿ ಬೇಜಾರಾಗಿದ್ದಾರೆ, ಡ್ಯಾನ್ಸ್ ಮಾಡ್ಬೇಕಂತ ಇಲ್ಲಿ ರೆಡಿ ಇದ್ದಾರೆ. ಓಕೆ, ಸೊ ನಾವು ಇಷ್ಟೊತ್ತು ಮಾತಾಡಿದ್ದು ನಿಮ್ಮೆಲ್ಲರ ಮನೋರಂಜನೆಗಾಗಿ. ಇದು ನಮ್ಮ ನಕ್ಷತ್ರ ವಾಹಿನಿಯ ಒಂದು ಪ್ರಯತ್ನ ಅಷ್ಟೇ. ನನ್ನ ಮಾತುಗಳಲ್ಲಿ ಯಾರಿಗಾದ್ರೂ ಆಭಾಸ ಆಗಿದ್ರೆ, ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ನಾನು ಇದುವರೆಗೂ ನಕ್ಷತ್ರ ವಾಹಿನಿಯ ನಿರೂಪಕಿಯಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ. ನನ್ನ ಹೆಸರು ಶ್ರೀಮತಿ ವಿದ್ಯಾರಾಣಿ ಗಡ್ಡದ ಅಂತ ಹೇಳಿ, ಎಲ್ಲರೂ ವಿದ್ಯಾ ಗಡ್ಡದ ಅಂತ ಕೇಳ್ತಾರೆ. ಸೊ ಎಲ್ಲರೂ ನೀವು ಹಾಗೆ ನೆನ್ಪಿಟ್ಕೊಳ್ಳಿ, ಎಲ್ಲರೂ ಸಿಕ್ಕಾಗ ಒಂದು ಸ್ಮೈಲ್ ಮಾಡಿ ಅಂತ ಹೇಳ್ತಾ ನಾವು ಮುಂದಿನ ಪಯಣ ಸಾಕ್ತಾ ಇದೆ. ಎಲ್ರಿಗೂ ಹಂಗೆ ಸಾರಿ ಸರ್, ಇನ್ನೊಂದು ಮಕ್ಳದ ಪಯಣ ಇದೆ. ಓಕೆ ಸಾರಿ ಇಲ್ಲ ನೆನಪಿತ್ತು ಸರ್, ನೋಡೋಣ ಮಾತಾಡ್ತಾರೋ ಇಲ್ಲೋ ಅಂತ ಹೇಳಿ ನೆನ್ಪು ಮಾಡಿದೆ ಅಷ್ಟೇ. ಸೊ ಈಗ ಒಬ್ಬೊಬ್ಬರನ್ನೇ ಪರಿಚಯ ಮಾಡ್ಕೊಂಬರೋಣ. ದಾಂಪತ್ಯ ಜೀವನ ಮಾಡೋದಕ್ಕೆ ಭಾಳ ದೂರ ಇದೆ, ಓದೋದು ಕೇಳಿದ್ರೆ ಮರ್ತೇ ಹೋಗ್ತಾರೆ. ಮೇಡಮ್ ಇಲ್ಲೂ ಬಂದು ಅದೇ ಕೇಳ್ತೀರಾ ಅಂತ. ಸೊ ಜನರಲ್ ಆಗಿ ಇಂಟ್ರೊಡ್ಯೂಸ್ ಮಾಡ್ಕೊಂಬರೋಣ. ಹಾಯ್. ಏನು ಹೆಸರು? ಶ್ರೇಯಾ. ವಾಯ್ಸ್ ಇಲ್ವಾ? ಶ್ರೇಯಾ. ಜೋರಾಗಿ. ಶ್ರೇಯಾ. ಏನು ಮಾಡ್ತಾ ಇದ್ದೀರಾ ಶ್ರೇಯಾ? 6th ಸ್ಟ್ಯಾಂಡರ್ಡ್. ಯಾವ ಸ್ಕೂಲ್? ಸೇಂಟ್ ಮೇರಿಸ್ ಕಾರ್ನರ್. ಯಾವ ಟೀಚರ್? ಸಮೀನಾ. ಇಷ್ಟ ಆಗೋ ಸಬ್ಜೆಕ್ಟ್? ಇಂಗ್ಲಿಷ್. ಇಷ್ಟ ಆಗದೆ ಇರೋ ಸಬ್ಜೆಕ್ಟ್? ಮ್ಯಾಥ್ಸ್. ಸಮೀನಾ ಅವರಿಗೆ ದಯವಿಟ್ಟು ಫಾರ್ವರ್ಡ್ ಹೊಡಿರಿ ಇದನ್ನು. ಓಕೆ ಹಾಯ್. ಹಾಯ್. ಏನು ಹೆಸರು? ಸಾನ್ವಿ ಎಸ್ ಅಂಬೇಕರ್. ಸಾನ್ವಿ ಎಸ್ ಅಂಬೇಕರ್. ಓಕೆ, ಸಾನ್ವಿ ಎಷ್ಟನೇ ಕ್ಲಾಸ್? 3rd ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಮೀಡಿಯಂ. ಕನ್ನಡ ಓದಲ್ವಾ? ಓದ್ತೀನಿ. ಇಂಗ್ಲೀಷ್ ಮೀಡಿಯಂ ಅಂದ್ರಿ? ಎರಡೂ ಓದ್ತೀನಿ. ಎರಡೂ ಓದ್ತೀರಾ? ನೀವು ಮದುವೆಯಲ್ಲಿ ಏನು ಮಾಡ್ಬೇಕಂತ ಇದ್ದೀರಿ? ಡ್ಯಾನ್ಸ್. ನಿನ್ನ ಮದುವೆಲಲ್ಲ. ಅಯ್ಯೋ ನಾಚಿ ನೀರಾಗೋದ್ಲ ನಮ್ಮ ಸಾನ್ವಿ. ಓಕೆ ಹಾಯ್. ಹಾಯ್, ನಾನು ಆಲ್ರೆಡಿ ಪರಿಚಯ ಆಗಿದ್ದೀನಿ ಅಲ್ಲಿ ಮುಂದ್ಗಡೆ. ಆ್ಯಕ್ಚುಲಿ ನಾನು ಮ್ಯಾರೇಜಿಗೆ ಇಲ್ಲಿಗೆ ಬರೋದೇ ಪ್ಲ್ಯಾನ್ ಇರಲಿಲ್ಲ. ನೈಟ್ ಮಟ್ಟ ನಮ್ಮ ಪಪ್ಪ ಕೇಳ್ತಾಯಿದ್ರು. ಪಪ್ಪ ನಾನು ಬರಲ್ಲ ಅಂತಲೇ ಇದ್ದೆ. ಮತ್ತೆ ಮಾರ್ನಿಂಗ್ ಎದ್ದೆ, ಒಂದು 6:45 ಎದ್ದೆ. ಬ್ಯಾಗ್ ಪ್ಯಾಕ್ ಏನೂ ಇರಲಿಲ್ಲ. ನಮ್ಮ ಫ್ರೆಂಡಿಗೆ ಕಾಲ್ ಮಾಡಿದೆ, ಕಾಲೇಜಲ್ಲಿ ಏನಾದರೂ ಇವತ್ತು ಕ್ಲಾಸಸ್ ಇದೆಯಾ ಅಂತಂದೆ. ಅವರು ಏನಿಲ್ಲ, ಇವತ್ತು ಕಾನ್ಸ್ಟಿಟ್ಯೂಷನ್ ಡೇ ಅಲ್ವಾ, ಅದಕ್ಕೋಸ್ಕರ ಅದು ಫಂಕ್ಷನ್ ಮಾಡ್ತಿದ್ದಾರೆ ಅಂತಂದರು. ನನಗೂ ಕಾಲೇಜಲ್ಲಿ ಅಟೆಂಡೆನ್ಸ್ ಸಿಗಲ್ಲ ಇವತ್ತು ಅಂತಂದೇಳಿ ನಾನು ಹಂಗೆ ಜಲ್ದಿ ಪ್ಲ್ಯಾನ್ ಮಾಡ್ಕೊಂಡು ಬಂದೆ. ಓಕೆ, ಸಡನ್ ಪ್ಲ್ಯಾನು, ಬಟ್ ಬಿಂದಾಸ್ ಎಂಟ್ರಿ. ನೋಡ್ರಿ, ಮಿಸ್ ಆಗಿದ್ರೆ ನಮಗೆ ಸಿಗ್ತಾ ಇರಲಿಲ್ಲ ನೀವು. ಹೌದೌದು, ತುಂಬ ಮಿಸ್ ಮಾಡ್ಕೊತಿದ್ದೆ ಅಂತ ಅನಿಸ್ತಿದೆ ಇವಾಗ. ಓಕೆ, ಯಾರಿಗೆ ಥ್ಯಾಂಕ್ಸ್ ಹೇಳ್ತೀರಿ? ಆನ್ ಸ್ಪಾಟು ಆ್ಯಕ್ಚುಲಿ ಕುಂಟೆ ಅಂಕಲ್ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂತಂದರೆ ಇವಾಗ ನಾವು ಬೇರೆ ಕಡೆ ಎಲ್ಲ ನೋಡಿದರೆ ಒಂದೇ ಬಸ್ ತೊಗೊತಾರೆ, ಒಂದೇ ಬಸ್ಸಲ್ಲಿ ತೊಗೊಂಡು ಅವ್ರ ಫ್ಯಾಮಿಲಿ ಕೂಡ ಇನ್ಕ್ಲೂಡ್ ಮಾಡ್ಕೊತಾರೆ, ಈ ಥರನೂ ಕೂಡ ಫ್ರೆಂಡ್ಸ್ ಇನ್ಕ್ಲೂಡ್ ಮಾಡ್ಕೊತಾರೆ. ಬಟ್ ಆಗಲ್ಲ. ಬಟ್ ಈ ಮದುವೆದಲ್ಲಿ ಈ ಜರ್ನಿಯಲ್ಲಿ ಹೇಳಬೇಕು ಅಂತಂದರೆ ಅವ್ರ ಫ್ಯಾಮಿಲಿಗಂತಲೇ ಸಪ್ರೇಟ್ ಬಸ್ ಮಾಡಿ, ಅವ್ರ ಫ್ರೆಂಡ್ಸ್ ನನ್ನ ಸ್ನೇಹಿತರು ಆರಾಮಾಗಿ ಬರಲಿ, ಫ್ರೀಯಾಗಿ ಬರಲಿ ಅಂತಂದೇಳಿ ಅವ್ರ ಫ್ರೆಂಡ್ಸಿಗೆ ಕೂಡ ಒಂದು ಡಿಫ್ರೆಂಟಾಗಿ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. ಓಕೆ, ಖುಷಿಯಾಗಿದೆ ಒಟ್ಟಾರೆ. ಓಕೆ, ಮಸ್ತ್ ಡ್ಯಾನ್ಸ್ ಮಾಡೋಕ್ಕೆ ನೀವು ರೆಡಿ ಇದ್ದೀರಾ? ಹಾಂ, ನೋಡೋಣ. ಅಷ್ಟೊತ್ತಿಗೆ ಡ್ಯಾನ್ಸ್ ಎಲ್ಲ ನೀವು ಪ್ಲಾನ್ ಮಾಡ್ಕೊಳ್ಳಿ. ನಿಮ್ಮ ಜೊತೆಗೆ ಈಗ ಒಂದು ಸಾಂಗ್ ಹಾಕ್ತೀನಿ, ನೀವೆಲ್ಲರೂ ಸ್ಟೆಪ್ ಹಾಕಿದ್ರೆ ಅಲ್ಲಿ ಏನು ಜೋಶಲ್ಲಿ ಮಾಡ್ತೀರ ಅನ್ನೋದು ನಂಗೆ ಗೊತ್ತಾಗುತ್ತೆ. ಹಾಯ್. ಹಾಯ್. ಏನು ಹೆಸರು? ಪ್ರಜ್ಞಾ ಜಿ ಅಂಬೇಕರ್. ಪ್ರಜ್ಞಾ ಜಿ ಅಂಬೇಕರ್. ಓಕೆ, ಎಲ್ಲರೂ ಅದೇ ಫ್ಯಾಮಿಲಿಯವರೇ ಜಾಸ್ತಿ ಇದ್ದೀರಾ ಅನ್ಸುತ್ತಲ್ಲ? ಓಕೆ, ಸರ್ನೇಮ್ ಅದು. ಓಕೆ, ನೀನೇನು ಓದ್ತಾ ಇದೆಯಾ ಪುಟ? 7th ಇಂಗ್ಲಿಷ್. ಏನು ಹೆಸರು? ಚಿರಂಜೀವಿ ಪಿ ಅಂಬೇಕರ್. ಓಕೆ, ಡ್ಯಾನ್ಸ್ ಮಾಡೋಕ್ಕೆ ರೆಡಿ ಇದೆಯಾ? ಎಲ್ಲಿಗೆ ಹೋಗ್ತಾ ಇದೆಯಾ? ಮೈಸೂರು. ಹೇಳ್ಕೊಡ್ಬಾರ್ದು, ಕಪಿ ಚೀಟ್. ಎಲ್ಲಿಗೆ ಹೋಗ್ತಾ ಇದೆಯಾ? ಮೈಸೂರು. ಏನಕ್ಕೆ? ಮದುವೆಗೆ. ನಮ್ಮ ಮನೆಯವರು ಮೊದಲನೇ ಸಾರಿಯಾಗಿ ನಾವು ನೋಡ್ಲಿಕ್ಕೆ ಹೋದಾಗ, ನಿಮ್ಮ ಪ್ರಶ್ನೆ ಕೇಳಿದ್ರೆ ನೋಡ್ಲಿಕ್ಕೆ ಹೋದಾಗ ಅವರು ಒಂದು ಸಣ್ಣ ಒಂದು ಕಿಂಡಿಯಿಂದ ನೋಡ್ತಾ ಇದ್ರು ನನಗೆ ಅವರು.
ಅಯ್ಯೋ ಅವ್ರು ಏನಕ್ಕೆ ಬಂದಿದ್ದಾರೆ ಅಂದರೆ ಅಲ್ಲಿ ಕೂತ್ಕೊಂಡು ಎಲ್ಲ ಮೆಮೊರೀಸ್ ಬಂದಿದೆ ಅವ್ರ ತಲೆಯಲ್ಲಿ. ನಾನು ಹೇಗೆ ಹೋಗಿದ್ದೆ, ಯಾವ ಡ್ರೆಸ್ ಹಾಕೊಂಡಿದ್ದೆ, ಮೇಡಮ್ ಯಾವ ಡ್ರೆಸ್ ಹಾಕೊಂಡಿದ್ರು ಅಂತೇಳಿ. ನೋಡ್ರಿ, ಮದುವೆ ಅಂದರೆ ಇದು ರೀ, ಸಾಕಷ್ಟು ಸಿಹಿ ನೆನಪುಗಳಿರುತ್ತೆ. ಅದು ನೆನಪಾಗೋದಕ್ಕೊಂದು ವೇದಿಕೆ ಬೇಕಷ್ಟೇ. ಆ ವೇದಿಕೆ ಕ್ರಿಯೇಟ್ ಮಾಡಿರೋದು ನಿಮ್ಮ ನೆಚ್ಚಿನ ನಕ್ಷತ್ರ ವಾಹಿನಿ. ಈಗ ಸರ್ ಒಂದು ನೆನಪು ಹೇಳಿದ್ರು. ಓಕೆ, ಇವ್ರದ್ದೊಂದು ನೆನಪೇನಪ್ಪ ಅಂತಂದರೆ, ಸರ್ ಅವ್ರನ್ನ ನೋಡಕ್ಕೆ ಹೋದಾಗ ಕಿಟಕಿಯಲ್ಲಿ ಅವ್ರನ್ನ ನೋಡ್ತಾ ಇದ್ರಂತೆ. ಕಿಟಕಿಯಲ್ಲಿ ಹುಡುಗಿ ನೋಡ್ತಿದ್ಲು. ಹಾಂ ಸರ್. ಅವರು ಬಂದಾಗ ಅವರು ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ಸೋತೆ ನಾನು ಅಂತ ಹಾಡು ಹೇಳಿದ್ರು ಅವರು ಮೇಡಮ್ ಅವರು. ಯಾರು ಹೇಳಿದ್ರು ಮೇಡಮ್ ಅದು? ನಿಮ್ಮ ಮನೆಯವ್ರು ಹೇಳಿದ್ರೆ ನಿಮಗೆ? ಏನ್ರಿ ಇದು ರಾಜ್ಕುಮಾರ್ ಸಾಂಗ್ ಎಲ್ಲೆಲ್ಲ ಇಂಪ್ರೆಸ್ ಆಗಿದೆ ಅಂತಂದ್ರೆ. ಓಕೆ ಸರ್, ಆಲ್ ದ ಬೆಸ್ಟ್. ಇಷ್ಟೇ ನಗ್ನಗ್ತಾ ಇರಿ. ಇನ್ನೂ ಮೆಮೊರೀಸ್ ಬಂದರೆ ನಮ್ಮ ಜೊತೆ ಶೇರ್ ಮಾಡಿ. ಮೇಡಮ್ ಹೇಳಿ. ನೋಡ್ತೀವಿ मेरे सामने वाली खिड़की में एक चांद का टुकड़ा रहता है, अरे होश में अरे हो मने के टुकड़ा टुकड़ा रहता है. ಬಾಬಾ ಬಾಬಾ ನೋಡ್ರಿ, ಕಿಟಕಿಯಲ್ಲಿ ಒಂದು ಸಾಂಗ್ ನೆನ್ಪು ಮಾಡಿಬಿಟ್ರು. ಇದು ಹೇಳೋ ಜೋಶ್ ಅಂತ ಹೇಳಿಬಿಟ್ಟು. ಸೊ ಇವರೆಲ್ಲ ಸಿಹಿ ನೆನಪುಗಳು ಹೀಗೆ ಮರುಕಳಿಸ್ತಾ ಇರಲಿ, ಇದೇ ರೀತಿ ಸವಿಯಾದ ಹಾದಿ ನಡೀತಾ ಇರಲಿ ಅಂತ ಹೇಳ್ತಾ, ಸೊ ಮುಂದೆ ನೆಕ್ಸ್ಟ್ ನಾವು ಪಯಣನ ನೀವು ಹೇಳ್ತೀರಾ? ಓಕೆ ಸರ್, ಹೇಳಿ. ಇಲ್ಲಿ ನಾವು 3 ಜನ ಕ್ಲಾಸ್ಮೇಟ್ಸ್ ಇದೆ ಮೇಡಮ್. ವಿಶೇಷ ಏನು ಅಂದರೆ ನಾನು, ಕೃಷ್ಣ ಮತ್ತು ನಂದ, 3 ಜನ ಕೂಡ ನಾವು ಕ್ಲಾಸ್. ನಂದ ಮೇಡಮ್, ಕೃಷ್ಣ ಮತ್ತು ನಾನು.